ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳು ನನ್ನ ಪ್ರಣಾಮಗಳು. ಇವತ್ತಿನ ತರಗತಿಗೆ ಮೊದಲು ಒಂದು ಶ್ಲೋಕವನ್ನ ನೋಡೋಣ. ಕಸಿತವದನ ಪದ್ಮಪತ್ರಾಯತಾಕ್ಷಿಣೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮರಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಪದ್ಮಾನಾಂ ವಾಹಿನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾರ್ಥೀಂ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಇವತ್ತು ನಾವು ಲಲಿತಾ ಸಹಸ್ರನಾಮದಲ್ಲಿ 54ನೇ ನಾಮದ ಅರ್ಥವನ್ನ ನೋಡ್ತಾ ಇದ್ದೀವಿ. ಇದುವರೆಗೂ ನಾವು ಆ ಮಾತೆಯ ಒಂದು ವೈಭವವನ್ನ ನಾವು ನೋಡ್ತಾ ಬಂದ್ವಿ. ಆ ಮಾತೆ ಹೇಗೆ ಈ ದೈತ್ಯರನ್ನ ಒಂದು ಸಂಹಾರ ಮಾಡಕ್ಕೋಸ್ಕರ ಬಂದಲು ಈ ಇದಕ್ಕೆ ಬ್ರಹ್ಮಾಂಡಕ್ಕೆ, ಹೇಗೆ ಅವಳು ಈ ಜೀವಿಯಲ್ಲಿದ್ದಾಳೆ, ಯಾವ ರೀತಿ ಈ ಜೀವಿಯನ್ನ ಸಲಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಕೂಡ ನಾವು ತಿಳ್ಕೊತಾ ಬಂದ್ವಿ. ಈಗ 54ನೇ ನಾಮದಲ್ಲಿ ಆ ಮಾತೆಯ ರೂಪವನ್ನ ವರ್ಣಿಸ್ತಾ ಇದ್ದಾರೆ. ಅಂತಂದ್ರೆ ಈ 54ನೇ ನಾಮ ಈ ಮಹಾರೂಪ ಅನ್ನೋ ನಾಮದಿಂದ 16 ನಾಮಗಳು ಏನಿದೆ ಅವೆಲ್ಲವನ್ನ ಮೂಲ ಮಂತ್ರದ ವಿಶೇಷತೆಯನ್ನ ತೋರಿಸ್ತಾ ಇದೆ. ಈ ಮಹಾರೂಪ ಅನ್ನೋ ನಾಮದಿಂದ 16 ನಾಮಗಳು ಈ ಮಾತೆಯ ಮೂಲ ಮಂತ್ರದ ಒಂದು ವಿಶೇಷತೆಯನ್ನ ಈ ನಾಮಗಳಲ್ಲಿ ಹೇಳ್ತಾ ಬರ್ತಾ ಇದೆ. ಈಗ ನಾವು 54ನೇ ನಾಮವನ್ನ ನೋಡೋಣ. 54ನೇ ನಾಮ ಮಹಾರೂಪ, ಮಹಾಪೂಜ್ಯ, ಮಹಾಪಾತಕ ನಾಶಿನಿ ಅನ್ನೋದು. ಅದರಲ್ಲಿ ಮೊದಲನೇದು ಮಹಾರೂಪ ಅನ್ನೋದು ಬರುತ್ತೆ. ಮಹಾ ಅಂದಾಗ ನಾವೇ ಏನ್ ಹೇಳ್ತೀವಿ, ಆ ಪರಬ್ರಹ್ಮನನ್ನ ಸೂಚಿಸ್ತಕ್ಕಂಥ, ಆ ಪರಮಾತ್ಮನನ್ನ ಸೂಚಿಸ್ತಕ್ಕಂಥ ಒಂದು ನಾಮವನ್ನ ನಾವು ಮಹಾ ಅಂತ ಕರಿತೀವಿ. ಇನ್ಯಾವುದಕ್ಕೂ ನಾವು ಮಹಾ ಅಂತ ಹೇಳಕ್ಕಾಗಲ್ಲ. ಯಾವುದು ಆ ಪರಬ್ರಹ್ಮವನ್ನ ಸೂಚಿಸುತ್ತೋ ಅಂತ ನಾಮವನ್ನ ನಾವು ಮಹಾ ಅಂತ ಕರಿತೀವಿ. ಅಂತ ಮಹಾರೂಪದಿಂದ ಕೂಡಿರ್ತಕ್ಕಂಥ ಈ ಮಾತೆ ಆ ನಿರಾಕಾರಳಾಗಿ ಆ ತತ್ವ ರೂಪದಿಂದ ಏನಾಗಿದ್ದಾಳೆ, ಅವಳು ತನ್ನ ಒಂದು ರೂಪವನ್ನ ಹಲವು ರೂಪಗಳನ್ನಾಗಿ ಮಾಡ್ಕೊಂಡು, ಅವಳು ಒಂದೇ ರೂಪನ ನಾನಾ ರೂಪಗಳಲ್ಲಿ ಅವಳು ಈ ಜಗತ್ತಿನಲ್ಲಿ ತೋರಿಸ್ತಾ ಇದ್ದಾಳೆ. ಯಾತಕ್ಕೆ? ಈ ಭಕ್ತರನ್ನ ಸಲಹುವುದಕ್ಕೋಸ್ಕರ, ಮತ್ತೆ ಇವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಈ ಲೋಕ ಕಲ್ಯಾಣಾರ್ಥವಾಗಿ ಅವಳೇನ್ ಮಾಡಿದ್ಲು, ತನ್ನ ಒಂದು ರೂಪವನ್ನ ಹಲವು ರೂಪಗಳನ್ನಾಗಿ ಮಾಡಿ ಭಕ್ತರ ಒಂದು ಸಹಕಾರಕ್ಕೋಸ್ಕರ ಅವಳು ಮಹಾರೂಪಳಾಗಿ, ದಿವ್ಯ ರೂಪಳಾಗಿ ಇಲ್ಲಿ ಪ್ರಕಟ ಆಗ್ತಾ ಇದ್ದಾಳೆ. ಅದಕ್ಕೋಸ್ಕರ ಇಂಥ ರೂಪನ ಅವಳು ಕಾರುಣ್ಯಮಯಿಯಾಗಿ ದಿವ್ಯ ರೂಪವನ್ನ, ಒಂದು ರೂಪವನ್ನ ನಾನಾ ರೂಪಗಳನ್ನಾಗಿ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇದ್ದಾಳೆ, ಈ ಬ್ರಹ್ಮಾಂಡದಲ್ಲಿ ತೋರ್ತಾ ಇದ್ದಾಳೆ. ಅದಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಅವಳು ನಾನಾ ರೂಪಗಳನ್ನ ಇಲ್ಲಿ ಹೊಂದಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಈ ಮಹಾರೂಪಳಾದಂತಹ ಈ ಮಾತೆನ ಬ್ರಹ್ಮದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಮಹಾಕಾಳಿಯನ್ನ ಸ್ತುತಿಸುವಾಗ ಅವರು ಮಹಾಕಾಳಿನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಸದಾ ಕಾಲವು. ಬ್ರಹ್ಮರು ಆ ಮಹಾದೇವಿಯನ್ನ ಸದಾ ಕಾಲವು ಅವ್ರು ಪ್ರಾರ್ಥಿಸ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಅವ್ರು ಏನಪ್ಪ ಈ ಮಹಾರೂಪದ ಬಗ್ಗೆ ಏನ್ ಹೇಳಿದಾರಪ್ಪ ಅಂತ ಅಂದ್ರೆ, ಹೇ ವಿಶ್ವರೂಪಿಣಿ, ಈ ಸೃಷ್ಟಿ ಮಾಡುವಾಗ ಈ ಜಗತ್ತನ್ನ ನೀನು ಸೃಷ್ಟಿ ಮಾಡ್ದೆ. ಆ ಸೃಷ್ಟಿ ಮಾಡೋ ಕಾಲದಲ್ಲಿ ನೀನ್ ಏನಾಗಿದ್ದಪ್ಪ ಅಂದ್ರೆ, ನೀನು ಸೃಷ್ಟಿ ರೂಪಳಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಯಾ. ಹಾಗೆ ಇದು ಪಾಲನೆ ಮಾಡ್ಬೇಕು ಸ್ಥಿತಿ ರೂಪಳಾಗಿ.
ಈ ಜಗತ್ತನ್ನ ನೀನು ಸೃಷ್ಟಿ ಮಾಡ್ದೆ, ನಂತರ ಇದನ್ನ ಪಾಲನೆ ಮಾಡ್ಬೇಕಲ್ಲ. ಈ ಪಾಲನಾ ರೂಪಳಾಗಿ ನೀನು ಈ ಜಗತ್ತನ್ನ ಪಾಲಿಸ್ತಾ ಇದೀಯಾ. ಈ ಸ್ಥಿತಿ ಇದರಲ್ಲಿ ನೀನು ಪಾಲನಾ ರೂಪಳಾಗಿ ಈ ಜಗತ್ತನ್ನ ಪಾಲಿಸ್ತಾ ಇದೀಯಮ್ಮ ಅಂತ ಹೇಳ್ತಾರೆ. ಹಾಗೇನೆ ಈ ಲಯ ಶಕ್ತಿ ಸ್ವರೂಪಳಾಗಿ, ಶಕ್ತಿ ರೂಪಳಾಗಿ ನೀನು ಹಲವಾರು ರೂಪಗಳನ್ನ ತಳೆದು ಈ ಜಗತ್ತನ್ನ ನೀನು ಕಾಯ್ತಾ ಇದ್ಯಮ್ಮ. ಆದ್ರಿಂದ ನೀನು ಮಹಾಶಕ್ತಿವಂತಳು, ಮಹಾರೂಪಳು ಅಂತ ಅಂದ್ಬಿಟ್ಟು ದಿವ್ಯ ಮಂಗಳಕರವಾದ ಇಂಥ ರೂಪವನ್ನ ಧರಿಸಿರ್ತಕ್ಕಂಥ ಆ ಮಾತನ್ನ ಎಲ್ರೂ ಸದಾ ಕಾಲವೂ ಧ್ಯಾನಿಸ್ತಾ ಹೋಗ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದ್ ಬರ್ತಾ ಇದೆ. ಇಂಥ ಒಂದು ರೂಪವನ್ನ ಶಾಸ್ತ್ರಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸದಾ ಕಾಲ ನಾವು ಇಂಥ ಮಹಾರೂಪಳಾಗಿರೋ ಮಾತನ್ನ ನಾವು ಧ್ಯಾನ ಮಾಡ್ತಾ ಇದ್ರೆ ನಾವು ಎಲ್ಲದನ್ನು ಪಡ್ಕೋಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ಶಾಸ್ತ್ರಕಾರರು 4 ಅಂಶಗಳನ್ನ ಹೇಳಿದ್ದಾರೆ ಈ ರೂಪಕ್ಕೆ. ಯಾವ್ಯಾವ್ದಪ್ಪ ಅಂತಂದ್ರೆ, ಪ್ರಧಾನವಾದಂತ ಒಂದು ಅಂಶಗಳು ಯಾವ್ದು ಅಂದ್ರೆ ಪ್ರಧಾನ, ಪುರುಷ, ವ್ಯಕ್ತ, ಅವ್ಯಕ್ತ ಅನ್ನೋ 4 ಅಂಶಗಳನ್ನ ಈ ರೂಪಕ್ಕೆ ಹೇಳಿದ್ದಾರೆ. ಇದಕ್ಕಿಂತ ಯಾವುದು ಅತೀತವಾಗಿದ್ಯೋ, ಈ 4ಕ್ಕಿಂತ ಅತೀತವಾಗಿರದೆ ಆ ಮಹಾರೂಪ, ಆ ದೇವಿಯ ಆ ಮಹಾರೂಪ ಅನ್ನೋದು ಈ 4ಕ್ಕಿಂತಲೂ ಅತೀತವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಪುರುಷ ಅಂತ ಅಂದ್ವಿ. ಪುರುಷ ಅಂದ್ರೆ ಏನು ಅಂತಾಗ, ಆ ಬ್ರಹ್ಮನ್, ಆ ಪರಬ್ರಹ್ಮನ್ ಏನಿದಾನೋ ಅವನನ್ನೇ ನಾವು ಪುರುಷ ಅಂತ ಕರಿತೀವಿ. ಯಾತಕ್ಕೋಸ್ಕರ? ಈ ಸೃಷ್ಟಿ ಮಾಡಕ್ಕೋಸ್ಕರ ಅವನೇನ ಆ ಪರಬ್ರಹ್ಮ ಸಂಕಲ್ಪ ಮಾಡ್ತಾನೆ, ನಾನ್ ಸೃಷ್ಟಿ ಮಾಡ್ಬೇಕು, ಈ ಜಗತ್ತನ್ನ ನಾನು ನಿರ್ಮಾಣ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಅವನೇನ್ ಮಾಡ್ತಾನೆ, ಪುರುಷದ ಅಂಶದಲ್ಲಿ ಈ ಜಗತ್ತನ್ನ ಸೃಷ್ಟಿ ಮಾಡಕ್ಕೋಸ್ಕರ ಬರ್ತಾನೆ. ಅದಕ್ಕೆ ಅವನನ್ನ ಪುರುಷ ಅಂತ ಕರೆದ್ರು. ಪ್ರಧಾನ ಅಂದ್ರೆ ಅವ್ಯಕ್ತ ಆಗದೆ ಇರ್ತಕ್ಕಂಥ ಮಹಾಪ್ರಕೃತಿ, ಅದು ನಮ್ಗೆ ಕಾಣದೇ ಇರ್ತಕ್ಕಂಥ ಪ್ರಕೃತಿ ಯಾವ್ದಿದ್ಯೋ ಅದನ್ನ ಮಹಾ ವ್ಯಕ್ತ ಅಂತ ಅಂದ್ಬಿಟ್ಟು ಕರೆದ್ರು. ಆಮೇಲೆ 3ನೇದು ವ್ಯಕ್ತ ಅಂತ ಅಂದ್ರೆ ಏನು ಅಂದ್ರೆ, ಈ ಒಂದು ಪ್ರಕೃತಿ ನಾವ್ ಏನು ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವೋ ಈ ಪ್ರಕೃತಿನ, ಈ ಸೃಷ್ಟಿನ, ಇದನ್ನ ವ್ಯಕ್ತ ಅಂತ ಕರಿತೀವಿ. ಇದನ್ನ ವ್ಯಕ್ತ ಅಂತ ಆಯ್ತು. 3ನೇದು ಅವ್ಯಕ್ತ. ಅವ್ಯಕ್ತ ಅಂದ್ರೆ ಅದು ಸಮಯ, ಕಾಲದ ನಿರ್ಣಯ, ಅದರ ಪ್ರಕಾರವಾಗಿ ಈ ಪ್ರಪಂಚ ಎಲ್ಲ ಯಾವುದು, ಈ ಪ್ರಪಂಚ ಅನ್ನೋದು, ಈ ಜಗತ್ತು ಅನ್ನೋದು ಆ ಕಾಲದ ನಿರ್ಣಯದ ಮೇಲೆ ನಡ್ಕೊಂಡು ಹೋಗ್ತಾ ಇರತ್ತೆ. ಯಾವುದು ಆ ಕಾಲದ ನಿರ್ಣಯದಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೋ ಅದೇ ಅವ್ಯಕ್ತ. ಯಾರಿಗೂ ಗೊತ್ತಿಲ್ಲ ಯಾವಾಗ ಕಾಲ ಏನಾಗುತ್ತೆ, ಯಾವಾಗ ಬರುತ್ತೆ, ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಂತ ಒಂದು ಕಾಲದ ನಿರ್ಣಯವನ್ನ ಅವ್ಯಕ್ತ ಅಂತ ಅಂದ್ಬಿಟ್ಟು ಕರೀತಾರೆ. ಆದ್ರಿಂದ ನಾವು ಇಂಥ ಸರ್ವ ರೂಪಮಯಿ ಆಗಿರ್ತಕ್ಕಂಥ ಇಂಥ ಮಾತೇನ ನಾವು ಸದಾ ಕಾಲ ಮಹಾರೂಪಳಾಗಿರ್ತಕ್ಕಂಥ ಮಾತೇನ ಧ್ಯಾನಿಸ್ತಾ ಹೋದ್ರೆ ನಾವು ಈ ಜಗತ್ತಿನಲ್ಲಿ ನಮಗ್ ಬೇಕಾದಂತ ಫಲಗಳನ್ನ ನಾವು ಪಡ್ಕೋಬಹುದು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತೆ. ಮುಂದಿನ ನಾಮ ಮಹಾಪೂಜ್ಯ. ಇಷ್ಟೊಂದು ಅವ್ಯಕ್ತವಾಗಿ, ವ್ಯಕ್ತವಾಗಿ, ಇಷ್ಟೊಂದು ಪುರುಷತ್ವದಿಂದ ಈ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಆ ಮಾತೇನ ಮಹಾಪೂಜ್ಯಳು ಅಂತ ಕರೀತಾರೆ. ಅಷ್ಟು ಪೂಜ್ಯಳಾಗಿದ್ದಾಳೆ ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರೇ ಆ ಮಾತನ್ನ ಪೂಜಿಸ್ತಾ ಇದ್ದಾರಂತೆ ಆ ಮಾತನ್ನ. ಆದ್ರಿಂದ ಅವಳು ಮಹಾಪೂಜ್ಯಳು. ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಆ ಮಾತೆ ಅನ್ನೋಳು ಮಹಾಪೂಜ್ಯಳಾಗಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ. ಅಂದ್ರೆ ಎಂತ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವರೇನೆ ಆ ಮಾತನ್ನ ಪೂಜಿಸ್ತಾ ಇದ್ದಾರೆ. ಅಂತ ಪೂಜ್ಯಳಾದಂತಹ ಈ ಲಲಿತಾ ಮಾತೆ ಆದ್ರಿಂದ ಇವಳಿಗೆ ಮಹಾಪೂಜ್ಯಳು ಅಂತ ಅಂದ್ಬಿಟ್ಟು ಕರೀತಾರೆ. ಮುಂದಿನ ನಾಮ ಮಹಾಪಾತಕ ನಾಶಿನಿ ಅಂತ ಅಂದ್ರೆ, ಅಗಾಧವಾದಂತ ಈ ಪಾಪಗಳನ್ನೆಲ್ಲ ಈ ಮನುಷ್ಯ ಅನ್ನೋನು ತನ್ನ ಜೀವನಕ್ಕಾಗಿ ಮಾಡ್ತಾ ಹೋಗ್ತಾನೆ. ಅವನಿಗೆ ಅರಿವಿಲ್ದೇನೆ ಅವನ ಪಾಪಗಳಲ್ಲಿ ತೊಡಗ್ತಾನೆ. ಅವನ ಜೀವನವನ್ನ ನಡೆಸಕ್ಕೋಸ್ಕರ ಅವನ ಕರ್ಮವನ್ನ ಮಾಡ್ತಾ 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 ಪಾಪ ಅನ್ನೋದು ಅವನಿಗೆ ಬರ್ತಾ ಹೋಗುತ್ತೆ. ತಿಳಿದೆ ಏನೋ ಅವನು ಪಾಪಗಳಲ್ಲಿ ಬೀಳ್ತಾ ಹೋಗ್ತಾನೆ. ಇಂಥ ಪಾಪ ಕರ್ಮಗಳನ್ನ
ನಾಶ ಮಾಡೋ ಅಂತಳೆ ಆ ಮಾತೆ ಅಂತ ಹೇಳ್ತಾರೆ. ಬರೀ ಈ ಜೀವಿಯ ಪಾಪಗಳನ್ನ ನಾಶ ಮಾಡದೇ ಅಲ್ದಿರ, ಈ ಸೃಷ್ಟಿಯ ಈ ಜಗತ್ತಿನ ಒಂದು ವ್ಯಷ್ಟಿ ಸಮಷ್ಟಿ ಅಂತ ಇದ್ದಾರೆ, ಈ ಬ್ರಹ್ಮಾಂಡದ ಒಂದು ಪಾಪಗಳೇನಿದೆಯೋ ಅದನ್ನು ಕೂಡ ಅವಳು ನಾಶ ಮಾಡ್ತಾಳೆ. ಅಂತ ಒಂದು ಶಕ್ತಿಯುತವಾದಂತ ಮಹಾತಾಯಿ, ಆ ಪಾಪಗಳನ್ನೆಲ್ಲ ಸುಟ್ಟು ಬೂದಿ ಮಾಡೋಂತ ಶಕ್ತಿ ಇರೋಂತ ಆ ದೇವಿನ ನಾವು ಸದಾಕಾಲ ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮಹಾಮಾಯ, ಮಹಾಸತ್ವ, ಮಹಾಶಕ್ತಿ, ಮಹಾರಥಿ ಅಂತ ಅಂದ್ಬಿಟ್ಟು ಇದೆ. ಮಹಾಮಾಯ ಅನ್ನೋದನ್ನ ನಾವು ತಗೊಳ್ಳೋಣ. ಮಹಾಮಾಯ ಅಂತಂದ್ರೆ ಏನು ಅಂದ್ರೆ, ಮಾಯ ಅಂದಾಗ ನಮ್ಗೇನ್ ಅನ್ಸುತ್ತೆ, ಏನೋ ಗೊಂದಲ. ಮಾಯೆ ಅದೇನು ಅಂತಾನೆ ನಮ್ಗೆ ಅರ್ಥ ಆಗಲ್ಲ. ಆ ಮಾಯೆ ಅನ್ನೋದು ಏನು ಅನ್ನೋದು ಗೊತ್ತೇ ಆಗಲ್ಲ. ಅಂತ ಗೊಂದಲಮಯವಾಗಿರೋದನ್ನ ನಾವೇನಂತೀವಿ, ಮಾಯಾ ಅಂತ ಅಂತೀವಿ. ಈ ಮಾಯೆನ ನಾವು ಹೇಗ್ ನೋಡ್ತೀವಿ ಅಂತಂದ್ರೆ, ಈ ಜಾದುಗಾರರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಒಂದು ಮಾಯೆಯನ್ನ ಮಾಡಕ್ ಹೊರಟಾಗ ಅವ್ರು ಏನ್ ಮಾಡ್ತಾರೆ, ಒಂದು ವಸ್ತುವಿನ ಇಲ್ಲದೆ ಇರತಕ್ಕಂತ ಒಂದು ವಸ್ತುವನ್ನ ತರ್ತಾರೆ. ಯಾವ್ದೋ ಇಲ್ಲದೆ ಇರೋ ವಸ್ತು ಅವ್ರು ತೋರಿಸ್ತಾರೆ, ಇದೇ ಅನ್ನೋ ರೀತಿ ತೋರಿಸ್ತಾರೆ. ಇರೋ ವಸ್ತುನ ಇಲ್ದಿರ ಮಾಯ ಮಾಡ್ತಾರೆ. ಇದನ್ನೇನೆ ನಾವು ಮಾಯಾ ಅಂತ ಕರಿತೀವಿ. ಆ ಮಾಯಗಾರ ಇರೋ ವಸ್ತುನ ಇಲ್ದಿರ ಮಾಡ್ತಾನೆ, ಇಲ್ದಿರೋ ವಸ್ತುನ ಅಲ್ಲಿ ಇರೋ ಹಾಗೆ ತಗೊಂಡ್ಬರ್ತಾನೆ. ನಾವು ಆ ಜಾದುಗಾರರು ಮಾಡುವಾಗ ನೋಡಿರ್ತೀವಲ್ಲ, ಅದನ್ನೇ ಮಾಯೆ ಅಂತ ಕರಿತೀವಿ. ಆ ರೀತಿಯಲ್ಲಿ ಈ ಪರಮಾತ್ಮನ ಶಕ್ತಿಯಾದ ಮಾತೆ ಕೂಡ, ಈ ಪರಮಾತ್ಮನ ಶಕ್ತಿಯಾದ ಮಾತೆ ಕೂಡ ಈ ಜೀವಿಯಲ್ಲಿ ಆ ಒಂದು ಮಾಯೆಯನ್ನ ಮಾಡ್ತಾ ಇದ್ದಾಳೆ. ಈ ಜೀವಿನ ಆ ಮಾಯೆಯಲ್ಲಿ ಬೀಳಿಸಿ ಆ ಆಟವನ್ನ ನೋಡ್ತಾ ಹೋಗ್ತಾ ಇದ್ದಾಳೆ. ಅದಕ್ಕೋಸ್ಕರ ಇಲ್ಲಿ ಆ ಮಾತೆನ ಜಾದುಗಾರ ಅಂತ ಅಂದ್ಬಿಟ್ಟು ಕರೀತಾರೆ. ಯಾರು ಈ ಜೀವಿಯನ್ನ ಈ ಜಗತ್ತಿನಲ್ಲಿ ಆಟ ಆಡಿಸ್ತಾ ಇದ್ದಾಳೋ, ಮಾಯಾ ರೂಪದಿಂದ ಆಡಿಸ್ತಾ ಇದ್ದಾಳೋ, ಆ ಮಾತೆನ ಜಾದುಗಾರ ಅಂತ ಕರೀತಾರೆ. ಆ ಪರಮಾತ್ಮನನ್ನ ಆ ಏನಂತ, ಆ ಜಾದುವನ್ನ ಆಡೋ ಅಂತ ನ್ಯಾಯಾಧೀಶ, ಆ ಜಾದುವನ್ನ ಮಾಡೋ ಅಂತ ನ್ಯಾಯಾಧೀಶ ಜಾದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಲ್ಲಿ ಈ ಮಾಯೆ ಅನ್ನೋದು ಈ ಪ್ರಪಂಚದಲ್ಲಿ ಆವರಿಸ್ಬಿಟ್ಟಿದೆ ಅಂತ ಹೇಳ್ತಾರೆ. ಈ ಮಾಯೆನ ನಾವು ಹೇಗೆ ಮಾಡ್ಬೋದಪ್ಪ ಅಂತಂದಾಗ, ಆ ದೈವವನ್ನ ನಾವು ತಿಳಿಬೇಕು ಅಂತ ಹೋಗ್ತೀವಿ. ಆ ಪರಮಾತ್ಮ ಯಾರು, ಈ ಸೃಷ್ಟಿ ಮಾಡಿರ್ತಕ್ಕಂತ ಆ ಪರಮಾತ್ಮ ಯಾರು, ಅವನನ್ನ ತಿಳ್ಕೋಬೇಕು ನಾವು ಅಂತ ಹೋದಾಗ ಏನಾಗತ್ತೆ, ಈ ಮಾಯೆ ಅನ್ನೋದು ನಮ್ಗೆ ಮುಚ್ಕೊಂಡ್ಬಿಡುತ್ತೆ. ಅದನ್ನ ಆ ದೈವವನ್ನ ನಮ್ಗೆ ತೋರ್ಸಕ್ಕೆ ಬಿಡಲ್ಲ. ಆ ದೈವದ ಹತ್ರ ಯಾವ್ದಿದು ಅಂತ ನಾವು ಹೋದಾಗ ಆ ದೈವದ ಹತ್ರಕ್ಕೆ ಹೋಗೋದಕ್ಕೆ ನಮ್ಮನ್ನ ಬಿಡ್ದೀರ ಆ ಮಾಯೆ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಆದ್ರೆ ಆ ದೈವವನ್ನ ನಾವು ನೋಡ್ಲೇಬೇಕು. ಆ ದೈವ ಯಾವುದು, ಯಾವ್ದ್ರಿಂದ ಈ ಪ್ರಪಂಚ ಆಗಿದೆ, ಯಾವ್ದ್ರಿಂದ ನಾವು ಈ ಜೀವನವನ್ನ ನಡೆಸ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಆ ಮಾಯೆನೆ ಮರೆ ಹೋಗ್ಬೇಕಾಗತ್ತೆ. ಅಂದ್ರೆ ಈ ಮಾಯೆ ನಮ್ಗೆ ಆ ಪರಮಾತ್ಮನನ್ನ ತಿಳ್ಕೊಳ್ಳೋದಕ್ ಬಿಡಲ್ಲ ಅಂತ ಹೇಳ್ತಿದೀವಿ. ಮತ್ತೆ ಆ ದೈವವನ್ನ ನೋಡ್ಬೇಕಾದ್ರೆ ಈ ಮಾಯೆನೆ ಹೊಂದ್ಬೇಕು ಅಂತೀವಿ. ಹಾಗಂದಾಗ ನಮ್ಮಲ್ಲಿ ಗೊಂದಲ ಬರುತ್ತೆ. ಇದೇನಪ್ಪ ಇದು, ಮಾಯೆನ ನೋಡ್ಬೇಕಾದ್ರುನು ದೈವನ ನೋಡ್ಬೇಕಾದ್ರೂ ಆ ಮಾಯೆ ಬೇಡ ಅಂತ ಇದ್ದಾರೆ. ಮತ್ತೆ ಆ ದೈವನ ನಾವು ಕಾಣ್ಬೇಕು ಅಂದ್ರಾಗ ಆ ಮಾಯೆನೆ ನಾವು ಅವಲಂಬಿಸ್ಬೇಕು ಅಂತ ಇದ್ದಾರೆ ಅನ್ನೋ ಒಂದು ಗೊಂದಲ ನಮ್ಮಲ್ಲಿ ಉಟ್ಕೊಳತ್ತೆ. ಅದಕ್ಕೆ ಈ ಪ್ರಾಜ್ಞರು ಏನ್ ಹೇಳ್ತಾರಪ್ಪ ಅಂದ್ರೆ, ಅದನ್ನ ಸ್ಪಷ್ಟವಾಗಿ ಅದಕ್ಕೆ ಒಂದು ಉತ್ತರವನ್ನ ಹೇಳ್ತಾರೆ. ಅಂತಂದ್ರೆ ನಾವು ಈ ಜ್ಞಾನವನ್ನ ತಿಳ್ಕೋಬೇಕು. ಆ ಪರಮಾತ್ಮ ಯಾರು, ಅವನು ನಮ್ಮ ಈ ಜಗತ್ತನ್ನ ಹೇಗ್ ಸೃಷ್ಟಿ ಮಾಡ್ದ ಅನ್ನೋ ಆ ಜ್ಞಾನವನ್ನ, ಆ ವಿದ್ಯೆಯನ್ನ ನಾವು ತಿಳ್ಕೋಬೇಕು ಅಂದಾಗ ಆ ಲಲಿತಾ ಮಾತೆ ಅಲ್ಲಿ ವಿದ್ಯಾ ಸ್ವರೂಪಿಣಿಯಾಗಿರ್ತಾಳೆ, ಜ್ಞಾನ ಸ್ವರೂಪಿಣಿಯಾಗಿರ್ತಾಳೆ. ಅದನ್ನ ತಿಳ್ಕೋಬೇಕು ಅಂದಾಗ ಅವಳನ್ನೇ ನಾವು ಅವಲಂಬಿಸಿರ್ಬೇಕಾಗತ್ತೆ. ಅವಾಗ ಅವಳು ಅಲ್ಲಿ ಏನಾಗಿರ್ತಾಳೆ, ಜ್ಞಾನ ಸ್ವರೂಪಿಣಿಯಾಗಿರ್ತಾಳೆ.
ಅಂತ ಸಂದರ್ಭದಲ್ಲಿ ಮಾತೆ ಏನಾಗಿರ್ತಾಳಪ್ಪ ಅಂದ್ರೆ ಆ ಜ್ಞಾನನ ತಿಳ್ಕೊಂಡು ನಾವು ಅದ್ರ ಪ್ರಕಾರವಾಗಿ ಹೋದಾಗ ಆ ದೈವವನ್ನ ಕಾಣೋದಕ್ಕೆ ನಾವು ಹೋದಾಗ ಆ ಮಾಯೆ ಅನ್ನೋದು ನಮ್ಗೆ ಸಹಕರಿಸಿ ಆ ಮಾತೆ ನಮ್ಮನ್ನ ಸಹಕರಿಸಿ ಮೋಕ್ಷದಾಯಿನಿ ಅನ್ನೋ ಹೆಸರಿನಿಂದ ನಮ್ಗೆ ಮೋಕ್ಷವನ್ನ ನೀಡ್ತಾಳೆ ಅಂತ ಅನ್ಬಿಟ್ಟು ಹೇಳ್ತಾರೆ ಪ್ರಾಜ್ಞರು. ಅದೇ ಒಂದು ಇನ್ನೊಂದು ರೀತಿಯಲ್ಲಿ ಆ ಏನಾಗತ್ತೆ ಅಂತಂದ್ರೆ ಅಜ್ಞಾನವನ್ನ ನಮಗ್ ತುಂಬಿಡ್ತಾಳೆ. ಅಜ್ಞಾನ ತುಂಬಿಟ್ಟು ಆ ದೈವದಿಂದ ದೂರ ಮಾಡ್ಬಿಟ್ಟು ಕೇವಲ ಈ ಭೌತಿಕವಾದಂತ ಏನು ಭೋಗ ಭಾಗ್ಯಗಳಿದೆಯೋ ಇದ್ರಲ್ಲೇ ನಮ್ಮನ್ನ ಬೀಳಿಸ್ತಾ ಹೋಗ್ತವೆ. ಈ ಕಡೆನೆ ಆ ಪರಮಾತ್ಮನನ್ನ ಕಾಣ್ಬೇಕು ಅನ್ನೋ ಅರಿವೇ ನಮ್ಗೆ ಇಲ್ದೀರ ಈ ಭೋಗ ಭಾಗ್ಯಗಳಲ್ಲೇ ನಾವು ಮುಳುಗುವಂತ ಮನಸ್ಸನ್ನ ಯಾವಾಗ ಅವಳು ಕೊಡ್ತಾಳೋ ಆಗ ಅವಳಿಗೆ ಮೋಹಪ್ರದಾಯಿನಿ ಅಂತ ಅನ್ಬಿಟ್ಟು ಕರೀತಾರೆ ಅಂತ ಅನ್ಬಿಟ್ಟು ಪ್ರಾಜ್ಞರು ಹೇಳಿದ್ದಾರೆ. ಇದಕ್ಕೆ ಉದಾಹರಣೆ ಹೇಗೆ ಇದು ಅಂತ ಅಂದ್ರೆ ನಾವೀಗ ಬೇಸಿಗೆ ಕಾಲ, ಈ ಬೇಸಿಗೆ ಕಾಲದಲ್ಲಿ ನಾವು ಬೆಳಗ್ಗೆ ಹೊತ್ತು ಈಚೆಗೆ ಬಂದಾಗ ಆ ಸೂರ್ಯನ ಒಂದು ಶಾಖನ ನಾವು ತಡವಿ ಮತ್ತೆ ಆ ಸೂರ್ಯನನ್ನ ಒಂದ್ ಸ್ವಲ್ಪ ನೋಡೋದಕ್ಕೂ ನಮ್ಗೆ ಅವಕಾಶ ಇರುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಾವು ಹೊರಕ್ ಹೋಗಿ ಆ ಸೂರ್ಯನ ನೋಡ್ಬೇಕು ಅಂತ ಈಗ ಕಣ್ಣನ್ನ ನಾವು ಮೇಲಕ್ ಬಿಟ್ಟಾಗ ಆ ಸೂರ್ಯನ ಕಡೆಗೆ ನಾವು ನೋಡಿದಾಗ ಏನಾಗತ್ತೆ, ಆ ಸೂರ್ಯ ನಮ್ಗೆ ನೋಡೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಅಷ್ಟೊಂದು ತೀಕ್ಷ್ಣವಾದ ಒಂದು ಉಷ್ಣತೆ ಅನ್ನೋದು ಆ ಸೂರ್ಯನಲ್ಲಿ ಇರೋದ್ರಿಂದ ಆ ಸೂರ್ಯನನ್ನ ನಾವು ನೋಡಕ್ಕೆ ಓಡಾಡಕ್ ಕೂಡ ಕಣ್ಬಿಟ್ಟು ನಮ್ಗೆ ಸಾಧ್ಯ ಆಗಲ್ಲ. ಅಷ್ಟೊಂದು ಉಷ್ಣತೆ ಅನ್ನೋದು ಆ ಬೇಸಿಗೆನಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಆ ಭಗವಂತನನ್ನು ಆ ಮಾಯೆಯಿಂದ ಕೂಡಿರೋದ್ರಿಂದ ಅವನನ್ನ ನೋಡೋದಕ್ ಸಾಧ್ಯ ಆಗಲ್ಲ. ಹಾಗೆ ಯಾಕೆ ನೋಡಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ ಹೇಗೆ ಆ ಸೂರ್ಯನನ್ನ ಉಷ್ಣತೆಯಿಂದ ನೋಡಕ್ ಸಾಧ್ಯ ಆಗಲ್ವೋ ಆ ರೀತಿಯಲ್ಲಿ ಈ ಮಾಯೆ ಅನ್ನೋದು ಆ ಭಗವಂತನನ್ನ ಆವರಿಸ್ಬಿಟ್ಟಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಭಗವಂತನನ್ನ ನೋಡಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಪ್ರಾಜ್ಞರು ತಿಳಿಸ್ತಾ ಇದ್ದಾರೆ. ಅಂತ ಒಂದು ಪರಮಾತ್ಮನ ಶಕ್ತಿಯಾದ ಈ ಲಲಿತಾ ಮಾತೆ ಏನ್ ಮಾಡಿದಾಳೆ, ಅವಿರ್ವಚನೀಯವಾದಂತ ಒಂದು ಅತ್ಯಂತ ವೈವಿಧ್ಯಮಯವಾದಂತ ಒಂದು ಸುಂದರವಾದಂತ ಮತ್ತು ಅತ್ಯಂತ ಆನಂದಕರವಾದಂತ ಒಂದು ಸೃಷ್ಟಿಯನ್ನ ಈ ಜಗತ್ನಲ್ಲಿ ಮಾಡಿದಾಳೆ ಆ ಮಾತೆ. ಅಂತ ಸೃಷ್ಟಿನ ನಾವ್ ಏನಂತ ಕರಿತೀವಿ? ಆ ಮಾತೆ ಆ ಪರಮಾತ್ಮನ ಶಕ್ತಿಯಾದಂತಹ ಲಲಿತಾ ಮಾತೆ ಒಂದು ವೈವಿಧ್ಯಯುತವಾದ ಸುಂದರವಾದ ಅತ್ಯುತ್ತಮವಾದ ಅದ್ಭುತವಾದಂತ ಒಂದು ಪ್ರಕೃತಿನ ಈ ಜೀವಿಗೆ ಕೊಟ್ಟಿದ್ದಾಳೆ. ಆ ಪ್ರಕೃತಿನೇ ನಾವೇನಂತ ಕರಿತೀವಿ? ಮಾಯಾ ಅಂತ ಅಂದ್ಬಿಟ್ಟು ಆ ಪ್ರಕೃತಿನ ಕರಿತೀವಿ. ಇದ್ರ ಬಗ್ಗೆ ವಿವೇಕ ಚೂಡಾಮಣಿ ಒಳಗೆ ಶಂಕರಾಚಾರ್ಯರು ಏನ್ ಹೇಳಿದಾರಪ್ಪ, ಈ ಪ್ರಕೃತಿಯ ಈ ಮಾಯೆಯ ಬಗ್ಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಈ ಮಾಯೆ ಅನ್ನೋದಿದೆಯಲ್ಲ ಇದು ಜಾದು. ಆದ್ರೆ ಇದು ಜಾದು ರೀತಿಯಲ್ಲಿ ಈ ಮನುಷ್ಯನನ್ನ ಆಡಿಸ್ತಾ ಇದೆ. ಪರಮೇಶ್ವರ ಏನಾಗಿದ್ದಾನೆ ಇಲ್ಲಿ? ಮಾಯಾಧೀಶನಾದ ಜಾದುಗಾರ ಆಗಿದ್ದಾನೆ. ಅವನು ಜಾದುಗಾರ. ಇದು ಮಾಯೆ ಅನ್ನೋದು ಜಾದು. ಈ ತರ ಆ ಮಾಯೆ ಅನ್ನೋದು ಏನಾಗಿದೆ, ಈ ರೀತಿಯಲ್ಲಿ ಈ ಜಗತ್ತನ್ನ ಮಾಯಾ ರೂಪದಿಂದ ಆಡಿಸ್ತಾ ಇದೆ. ಆದ್ರೆ ಇಲ್ಲಿ ಮಾಯೆ ಅನ್ನೋದು ಭಿನ್ನವೂ ಅಲ್ಲ, ಅಭಿನ್ನವೂ ಅಲ್ಲ, ಸದೃಶವೂ ಅಲ್ಲ, ಅಸದೃಶವೂ ಅಲ್ಲ. ಅದು ಕಾಣೋದಕ್ಕೂ ಆಗಲ್ಲ, ಕಾಣದೇ ಇರೋಕ್ಕೂ ಆಗಲ್ಲ. ಮತ್ತೆ ಸಾವಯವವೂ ಅಲ್ಲ, ನಿರವಯವವೂ ಅಲ್ಲ. ಇದು ಅತ್ಯಂತ ಅದ್ಭುತವಾದಂಥದ್ದು ಮತ್ತು ಅವಿರ್ವಚನೀಯವಾದಂಥದ್ದು ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಇದರಲ್ಲಿ ಹೇಳಿದ್ದಾರೆ. ಇಂತಹ ಒಂದು ಮಾಯೆ, ಅದ್ಭುತವಾದಂತಹ ಒಂದು ಮಾಯೆ ಏನಾಗಿದೆ, ಯಾರನ್ನು ಈ ಜಗತ್ತಿನಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಇಂಥ ಒಂದು ಅದ್ಭುತವಾದ ಮಾಯೆಗೆ ಪ್ರತಿಯೊಬ್ಬರು ಕೂಡ ಅಧೀನರಾಗ್ಬಿಟ್ಟಿದ್ದಾರೆ. ಏನು ನಾವು ಜ್ಞಾನಿಗಳು ಅಂತ ಹೇಳ್ತಾ ಇದ್ದೀವಿ, ಆ ಜ್ಞಾನಿಗಳನ್ನು ಕೂಡ ಇದು ಈ ಮಾಯೆ
ಬಿಡಲ್ಲ. ಅಷ್ಟೊಂದು ಶಕ್ತಿಯುತವಾದಂಥದ್ದು ಈ ಮಾಯೆ ಅನ್ನೋದು. ಅವ್ರನ್ನ ಕೂಡ ಬಿಡ್ದಿರ ಅವರನ್ನು ತನ್ನ ಬಲೆಯಲ್ಲಿ ಬೀಳಿಸ್ಕೊಳೋ ಅಂತ ಒಂದು ಶಕ್ತಿಯನ್ನ ಈ ಮಾಯೆ ಹೊಂದಿದೆ ಅಂತ ಅಂದ್ಬಿಟ್ಟು, ಅಷ್ಟೊಂದು ಪ್ರಬಲವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಈ ಮಾಯೆನಲ್ಲಿ ಎರಡು ವಿಧಗಳನ್ನ ಹೇಳಿದ್ದಾರೆ. ಯಾವ್ದು ಅಂದ್ರೆ ಪರೋಕ್ಷ ಮಾಯೆ ಮತ್ತು ಅಪರೋಕ್ಷ ಮಾಯೆ ಅಂತ ಅಂದ್ಬಿಟ್ಟು ಎರಡು ವಿಧಗಳನ್ನ ಈ ಮಾಯೆನಲ್ಲಿ ತಿಳಿಸ್ತಾ ಇದ್ದಾರೆ. ಪರೋಕ್ಷ ಮಾಯೆ ಅಂತಂದ್ರೆ ಏನಪ್ಪಾ ಅಂತ ಸ್ವಲ್ಪ ನೋಡೋಣ. ಈ ಪರೋಕ್ಷ ಮಾಯೆಯಲ್ಲಿ ಈ ಜ್ಞಾನಿ ಏನ್ ಮಾಡಿರ್ತಾರೆ, ಎಲ್ಲವನ್ನ ಅವರು ಅರ್ತ್ ಬಿಟ್ಟಿರ್ತಾರೆ. ಯಾವ ರೀತಿ ವೇದಾಂತ, ಉಪನಿಷತ್ತು ಎಲ್ಲವನ್ನು ಅವರು ತಿಳ್ಕೊಂಡು ಈ ಪ್ರಪಂಚ ಅನ್ನೋದು ಏನಾಗಿದೆ, ಇದು ಮಿಥ್ಯವಾದದ್ದು, ಈ ಪ್ರಪಂಚದಲ್ಲಿ ಏನು ಇಲ್ಲ, ಈ ನಾನು ಅನ್ನೋದು ನಾನಲ್ಲ, ಈ ಬರೀ ನಾನು 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 ಅಂತ ಏನ್ ಈ ನಾನು ಅಂತ ಹೇಳ್ಕೊತಾ ಇದ್ದೇನೋ ಇದು ನಾನಲ್ಲ, ಇದೆಲ್ಲವನ್ನು ಆಡಿಸ್ತಾ ಇರೋನು ಆ ಪರಮಾತ್ಮ ಅನ್ನೋ ಒಂದು ಜ್ಞಾನವನ್ನ, ಒಂದು ಜ್ಞಾನವನ್ನ, ಈ ಜಗತ್ತು ಅನ್ನೋದು ಮಿಥ್ಯ, ಇದು ಸತ್ಯ ಅಲ್ಲ ಅನ್ನೋ ಒಂದು ಜ್ಞಾನವನ್ನ ಪಡ್ಕೊಂಡು ಅವ್ರೇನ್ ಮಾಡಿರ್ತಾರೆ, ಪೂರ್ಣವಾದ ಒಂದು ತತ್ವದ ಕಡೆಗೆ ನಡೆದಿರ್ತಾರೆ. ಅಂತ ಪೂರ್ಣವಾದ ಒಂದು ತತ್ವವನ್ನ ಹೊಂದಿರತಕ್ಕಂತ ಜ್ಞಾನಿಗಳು ಕೂಡ ಈ ಮಾಯೆಗೆ ಒಳಗಾಗ್ಬಿಡ್ತಾರೆ. ಈ ಮಾಯೆ ಅವ್ರನ್ನ ಧೃತಿಗೆಡಿಸ್ಬಿಡುತ್ತೆ, ಅವರನ್ನು ಕೂಡ ಬಿಡಲ್ಲ. ಎಷ್ಟೊಂದು ಜ್ಞಾನ, ಯಾವುದು ನಾನಲ್ಲ, ಅವರು ಸಾಧನೆಯ ಮೂಲಕ ಎಲ್ಲವನ್ನ ಪಠನೆ ಮಾಡಿ ವೇದ ಉಪನಿಷತ್ತುಗಳನ್ನ ಎಲ್ಲ ತಿಳ್ಕೊಂಡು ಈ ಪ್ರಪಂಚ ಅನ್ನೋದು ನಿಷ್ಕ್ರಿಯವಾದಂಥದ್ದು, ಇದು ಏನು ಮಿಥ್ಯವಾದಂಥದ್ದು, ಇದ್ರಲ್ಲೇನು ಇಲ್ಲ, ಸುಮ್ಮನೆ ನಾವು ಬಂದಿದ್ದೀವಿ ಹೋಗ್ತಾ ಇದ್ದೀವಿ, ನಾನು ಅನ್ನೋದು ನಾನಲ್ಲ ಅಂತ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಅವ್ರ ಜ್ಞಾನಿಗಳಾಗಿದ್ರು ಕೂಡ ಅವ್ರನ್ನು ಕೂಡ ಈ ಮಾಯೆ ಅನ್ನೋದು ಧೃತಿಗೆಡಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಜ್ಞಾನಿಗಳು ಕೂಡ ಈ ಮಾಯೆ ಮುಂದೆ ಏನು ಮಾಡಕ್ಕಾಗಲ್ಲ, ಆ ಮಾಯೆಗೆ ಬೀಳ್ಲೇಬೇಕಾಗತ್ತೆ, ಆ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ಲೇಬೇಕಾಗತ್ತೆ ಅನ್ನೋದು ಈ ಮಾಯೆಯ ಒಂದು ಪ್ರಭಾವ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಉದಾಹರಣೆ ಅಂದ್ರೆ ವಿಶ್ವಾಮಿತ್ರರು. ಅವರು ಎಂತ ವಿಶ್ವಾಮಿತ್ರರು ಅಂದ್ರೆ ಅವ್ರು ಎಂತ ತಪಸ್ವಿಗಳು, ಆದ್ರೆ ಅವರು ತಮ್ಮ ತಪಸ್ನಿಂದ ಜಾರ್ ಬಿಡ್ತಾರೆ, ಆ ತಪಸ್ನಿಂದ ಜಾರ್ ಹೋಗ್ತಾರೆ. ಆ ಮಾಯೆಯ ಒಂದು ಪ್ರಭಾವ ಅನ್ನೋದು ಅಂತ ತಪಸ್ವಿಗಳ ಮೇಲ್ ಬಿದ್ದು ಏನಾಗುತ್ತೆ, ಅವ್ರ ತಪಸ್ಸು ಅನ್ನೋದು ಜಾರ್ ಹೋಗುತ್ತೆ. ಆಮೇಲೆ ಜಡಭರ್ತ, ಆ ಜಡಭರ್ತ ಅನ್ನೋನು ಒಂದು ಜಿಂಕೆಯ ಮಾಯೆಗೆ ಒಳಗಾಗ್ಬಿಟ್ಟಿರ್ತಾನೆ. ಆ ಜಿಂಕೆಯ ಮಾಯೆಗೆ ಒಳಗಾಗಿ ಏನಾಗ್ತಾನೆ, ಅವನು ಈ ಅಂತ ತಪಸ್ವಿ, ಈ ತಪಸ್ನಿಂದ ನಾನು ಈ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋ ರೀತಿ ತಪಸ್ ಮಾಡ್ತಾ ಇರ್ತಾನೆ. ಆದ್ರೆ ಮಾಯೆಯಿಂದ ಆ ಜಿಂಕೆ ಅನ್ನೋದು ಅವ್ರಿಗೆ ಸಿಕ್ಕುತ್ತೆ. ಆ ಜಿಂಕೆಯ ಒಂದು ಮಾಯಕ್ಕೆ ಇವ್ರು ಒಳಗಾಗ್ಬಿಟ್ಟು ಏನಾಗುತ್ತೆ, ಅವರ ತಪಸ್ಸು ಭಂಗ ಆಗೋಗುತ್ತೆ. ತಪಸ್ ಭಂಗ ಆಗಿ ಮತ್ತೆ ಅವರು ಪುನರ್ಜನ್ಮವಾಗಿ ಜಿಂಕೆಯ ರೂಪವನ್ನ ಹೊಂತಾರೆ. ಆ ರೀತಿ ಆ ಜ್ಞಾನಿಗಳು. ಮತ್ತೆ ಮಹಾಮಹಿಮರಾದಂತ ನಾರದ್ರು ಅಂದ್ರೆ ಎಂತವ್ರು, ಅವರು ಕೂಡ ಆ ಸ್ತ್ರೀ ವ್ಯಾಮೋಹದಲ್ಲಿ ಬೀಳೋ ಹಾಗೆ ಆ ಮಾಯೆ ಅನ್ನೋದು ಅವರನ್ನು ಕೂಡ ಬಿಡ್ತೀರಾ, ಆ ಸ್ತ್ರೀ ವ್ಯಾಮೋಹದಲ್ಲಿ ಬೀಳ್ಸುತ್ತೆ. ಈ ರೀತಿ ಜ್ಞಾನಿಗಳು ಮಾಯೆಯ ಒಳಗ್ ಬಿದ್ದು ತಮ್ಮ ತಪಶಕ್ತಿಯನ್ನ ಹಾಳು ಮಾಡ್ಕೊಳ್ತಾರೆ. ಆದ್ರಿಂದ ಈ ಮಾಯೆ ಅನ್ನೋದು ಈ ಜಗತ್ತಿನಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲರ ಬಗ್ಗೆನು ತನ್ನ ಪ್ರಭಾವನ್ನ ಬೀರಿ ಅವರನ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈ ಮಾಯೆ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಇವಾಗ ಅಪರೋಕ್ಷ ಮಾಯೆ ಅನ್ನೋದಂತ, ಆಗ್ಲೇ ನಾವು ಪರೋಕ್ಷ ಮಾಯೆ ಬಗ್ಗೆ ಹೇಳಿದ್ವಿ, ಈಗ ಅಪರೋಕ್ಷ ಮಾಯೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ಜೀವಿಯಲ್ಲಿ ಆ ಮಾಯೆ ಅನ್ನೋದು ಹೇಗ ಆವರಿಸಿರುತ್ತೆ ಅನ್ನೋದನ್ನೇ ಅಪರೋಕ್ಷ ಮಾಯೆ ಅಂತ ಕರೀತಾರೆ. ಇದನ್ನ ನಾವು ಯಾವ್ದ್ರಲ್ಲಿ ನೋಡ್ತೀವಿ ಅಂತಂದ್ರೆ, ಈ ಗರ್ಭೋಪನಿಷತ್ತು ಅಂತ ಇದೆ, ಅದರಲ್ಲಿ ಪಿಂಡೋತ್ಪತ್ತಿ ಪ್ರಕರಣ ಅನ್ನೋದ್ರಲ್ಲಿ ಈ ಸ್ಪಷ್ಟವಾಗಿ ಈ ಜೀವಿ ಅನ್ನೋನು ಈ ಅಪರೋಕ್ಷ ಮಾಯೆಯಲ್ಲಿ ಹೇಗ್ ಬೀಳ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಇದು ಹೇಗಪ್ಪ ಅಂತಂದ್ರೆ, ಈ ಗರ್ಭಸ್ಥ ಆಗತ್ತೆ, ಈ ಮಗು ಹೊಟ್ಟೆನಲ್ಲಿ ಗರ್ಭಸ್ಥ ಆದಾಗ 7 ತಿಂಗಳಾಗಿರುತ್ತೆ ಆ ಶಿಶುವಿಗೆ. ಆ ಶಿಶು 7 ತಿಂಗಳು ಗರ್ಭಸ್ಥವಾಗಿರುವಾಗ ಅದು ಯೋಚನೆ ಮಾಡುತ್ತೆ ಒಳಗಡೆ, ಅಯ್ಯೋ
ಇಷ್ಟು ಕಾಲದಿಂದಲೂ ನಾನು ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ. ಇದೇ ಬಂಧನದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ. ಇವಾಗ ನನ್ಗೇನು ಮನುಷ್ಯ ಜನ್ಮ ಅನ್ನೋದು ಬರ್ತಾ ಇದೆ. ಈ ಮನುಷ್ಯತ್ವದಲ್ಲಿ ನಾನು ಇವಾಗ ಹುಟ್ಟುತ್ತಾ ಹೋಗ್ತೀನಿ. ಆಮೇಲೆ ಏನ್ ಮಾಡ್ತೀನಿ ನಾನು, ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ, ಈ ಭೂಮಿಗೆ ಬಂದ ಮೇಲೆ ನಾನೇನ್ ಮಾಡ್ತೀನಿ, ಈ ಜನ್ಮವನ್ನ ನಾನು ಪಡಿಸ್ಕೋಬೇಕು. ಈ ಹುಟ್ಟು ಸಾವುಗಳಿಂದ, ಈ ಬಂಧನದಿಂದ ನಾನು ಮೋಕ್ಷವನ್ನ ಹೊಂದಬೇಕು ಅಂತ ಅನ್ಬಿಟ್ಟು 7ನೇ ತಿಂಗಳು ಇರುವಾಗ್ಲೇ ಆ ಶಿಶು ಏನ್ ಮಾಡುತ್ತೆ, ಆ ಗರ್ಭದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. 7ನೇ ತಿಂಗಳಾಗಿ 9ನೇ ತಿಂಗಳು ನವಮಾಸಗಳ ಕಲಿತು ಅದು ಏನ್ ಮಾಡುತ್ತೆ, ಈ ಭೂಮಿಯ ಗಾಳಿ ಯಾವಾಗ ಅದಕ್ಕೆ ತಗುಲುತ್ತೋ, ನವಮಾಸಗಳಾಗಿ ಅದು ಹೊರಕ್ ಬರುತ್ತೆ. ಈ ಭೂಮಿಗೆ ಬಂದಾಗ ಈ ಭೂಮಿಯ ಒಂದು ಗಾಳಿ ಯಾವಾಗ ಅದಕ್ಕೆ ಆ ಶಿಶುವಿಗೆ ತಗ್ಲುತ್ತೋ, ಅವಾಗ ಏನಾಗತ್ತೆ, ಅದು ತಾನು ಗರ್ಭದಲ್ಲಿ ಏನ್ ಅನ್ಕೊಂಡಿತ್ತೋ ಆ ವಿಚಾರಗಳೆಲ್ಲ ಮಾಯೆ ಆಗ್ಬಿಟ್ಟು ಏನಾಗತ್ತೆ, ಅದು ಈ ಮಾಯೆಯಲ್ಲಿ ಬಿದ್ದೋಗುತ್ತೆ. ಅಂದ್ರೆ ಅದ್ ತಾನು ಅನ್ಕೊಂಡಿದ್ದನ್ನೆಲ್ಲ ಮರ್ತೋಗ್ಬಿಡತ್ತೆ. ಇಲ್ಲಿ ಬಂದ ಮೇಲೆ ಅದು ಖುಷಿಯಾಗಿರುತ್ತೆ. ನವಮಾಸಗಳಾಗಿ ನಾನು ಈ ಭೂಮಿಗೆ ಬಂದ ತಕ್ಷಣ ನಾನು ನನ್ನ ಇದನ್ನ ಶುರು ಮಾಡ್ತೀನಿ, ಆಧ್ಯಾತ್ಮಿಕತೆಯಲ್ಲಿ ನಾನು ಹೋಗ್ತೀನಿ, ಈ ಜೀವನವನ್ನ ನಾನು ಸಾರ್ಥಕ ಪಡಿಸ್ಕೋಬೇಕು ಅಂತ ಇರ್ತೀನಿ ಅಂತ ಅನ್ಕೊಂಡಿರುತ್ತೆ. ಈ ಜಗತ್ತಿಗೆ ಬಂದ ತಕ್ಷಣ ಏನಾಗತ್ತೆ, ಅದು ಎಲ್ಲವನ್ನು ಮರೆಯುತ್ತೆ. ಯಾಕೆ ಮರೆಯುತ್ತೆ? ಈ ಮಾಯೆ ಅನ್ನೋದು ಆ ಶಿಶುನ ಆವರಿಸ್ಕೊಳುತ್ತೆ. ಈ ಮಾಯೆ ಅನ್ನೋದು ಆವರಿಸ್ಕೊಂಡಾಗ ಅದನ್ನ ಮರ್ತೋಗ್ಬಿಡುತ್ತೆ. ಇದಕ್ಕೆ ಮಹಾಭಾರತದಲ್ಲಿ ಭೀಷ್ಮರು ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಸ್ವಗಸ್ಥ ರಕ್ಷಣಾರ್ಥಾಯ ತಸ್ಮೈ ಮೋಹಾತ್ಮನೇ ನಮಃ ಅಂತ ಅಂದ್ಬಿಟ್ಟು ಹೇಳ್ತಾರೆ ಭೀಷ್ಮರು. ಮಹಾಭಾರತದಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಮೋಹ ಅನ್ನೋದು ಇರ್ಲೇಬೇಕು. ಮೋಹ ಇಲ್ದಿದ್ರೆ ಈ ಜಗತ್ತೇ ನಡೆಯಲ್ಲ. ಆ ಮೋಹ ಅನ್ನೋದು, ಆ ಮಾಯೆ ಅನ್ನೋದು ಇರ್ಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಈ ಬದುಕು ಅನ್ನೋದು ಒಂದು ಸರಕಿನ ಒಂದು ಮೂಟೆ. ನಾವು ಈ ಮೂಟೆನ ಈ ಜಗತ್ನಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು, ಈ ಪ್ರಪಂಚದಲ್ಲಿ ನಾವು ಈ ಜೀವನವನ್ನ ನಡೆಸ್ಬೇಕು ಅಂತಂದ್ರೆ, ಈ ಸರಕಿನ ಮೂಟೆನ ನಾವು ಸಾಗಿಸ್ಕೊಂಡು ಹೋಗ್ತಾ ಇರ್ಬೇಕು ಅಂದಾಗ ಆ ಮೋಹ ಅನ್ನೋದು ಇರ್ಲೇಬೇಕಾಗತ್ತೆ. ಅದಿಲ್ದೆ ಇದ್ರೆ ನಾವು ಜೀವನ ಮಾಡೋದಕ್ಕೆ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು ಭೀಷ್ಮಾಚಾರ್ಯರು ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಬ್ಬ ತಾಯಿ, ಆ ತಾಯಿಗೆ ಒಂದು ಶಿಶು ಹುಟ್ಟುತ್ತೆ. ಆ ಶಿಶುಗೆ ಅವಳು ಜನ್ಮ ಕೊಡ್ತಾಳೆ. ಆ ಜನ್ಮ ಕೊಟ್ಟ ತಕ್ಷಣ ಅವ್ಳಿಗೆ ಏನಾಗತ್ತೆ, ಅಯ್ಯೋ ಇದು ನನ್ ಮಗನಪ್ಪ, ಇದನ್ ಚೆನ್ನಾಗಿ ನೋಡ್ಕೋಬೇಕು, ಇದು ನನ್ನ ವಂಶದ ಕುಡಿ, ಮುಂದೆ ಇದು ನನ್ನ ವಂಶವನ್ನ ಬೆಳೆಸುತ್ತೆ ಅನ್ನೋ ಒಂದು ಆಸೆಯಿಂದ ಅವಳು ಏನ್ ಮಾಡ್ತಾಳೆ, ಆ ಮಗುವಿನ ಪಾಲನೆ ಪೋಷಣೆಯನ್ನ ಚೆನ್ನಾಗಿ ಮಾಡ್ತಾ ಬರ್ತಾಳೆ. ಆ ಮಗುವಿನ ಪಾಲನೆ ಪೋಷಣೆಯನ್ನ ಮಾಡ್ತಾ ಬರ್ತಾಳೆ. ನನ್ನ ಮಗು ಅನ್ನೋ ಒಂದು ಭ್ರಮೆ ಅವಳಲ್ಲಿ ಹುಟ್ಕೊಳ್ಳುತ್ತೆ. ಇದು ನಂದು, ನನ್ನ ವಂಶ ಅನ್ನೋ ಭ್ರಮೆ ಅವಳಲ್ಲಿ ಹುಟ್ಕೊಳ್ಳುತ್ತೆ. ಒಂದ್ ವೇಳೆ ಆ ತಾಯಿಗೆ ಆ ಒಂದು ಭ್ರಮೆ ಅನ್ನೋದು ಬರ್ದೇ ಹೋದಾಗ, ಆ ಮಗುನ ಅಯ್ಯೋ ಬಿಡಪ್ಪ, ಯಾವ್ದೋ ಮಗು ಆಗಿದೆ, ಇದನ್ನ ಸಾಕೋ ಗ್ರಾಚಾರ ನನ್ಗ್ಯಾಕೆ, ಇದನ್ನ ಯಾಕೆ ನಾನು ಪಾಲನೆ ಪೋಷಣೆ ಮಾಡ್ಬೇಕು, ಇದನ್ನೆಲ್ಲ ನಾನ್ ಮಾಡ್ಕೊಂಡು ಹೋಗಕ್ಕಾಗತ್ತಾ, ಅಯ್ಯೋ ಬಿಡಪ್ಪ ಅಂತ ಅಂದ್ಬಿಟ್ಟು ಅವಳೇನ ಸುಮ್ನೆ ಆದ್ರೆ ಈ ಪ್ರಪಂಚ ಅನ್ನೋದು ನಡಿಯಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಆ ಮೋಹ ಅನ್ನೋದು ಅಲ್ಲಿ ಬರ್ಲೇಬೇಕು. ನನ್ನ ಮಗು ಅನ್ನೋದು ಆ ಮೋಹ ಬರ್ದೇ ಹೋದ್ರೆ ಈ ಪ್ರಪಂಚ ಅನ್ನೋದು ಮುಂದೆ ಸಾಗೋದಕ್ಕೆ ಆಗದೇ ಇಲ್ಲ. ಅದನ್ನೇ ಏನಂತ ಕರಿತೀವಿ, ಮಾಯೆ ಅಂತ ಕರಿತೀವಿ. ಆ ತಾಯಿಗೆ ಬರೋ ಅಂತ ಒಂದು ಆ ಮೋಹ ಏನಿದೆಯೋ ಅದನ್ನೇ ಮಾಯೆ ಅಂತ ಅಂದ್ಬಿಟ್ಟು ಕರಿತೀವಿ. ಆ ರೀತಿಯಲ್ಲಿ ಆ ಮಗುನ ತಂದೆ ತಾಯಿಗಳು ಆಸಕ್ತಿಯಿಂದ ಒಂದು ಸಾಕ್ತಾರೆ. ಆ ಮಗುನೂ ಅಷ್ಟೇ ಮುಂದೆ ಅಯ್ಯೋ ಇವ್ರು ನಮ್ಮ ಅಪ್ಪನಪ್ಪ, ಇವ್ರು ನಮ್ಮ ಅಮ್ಮನಪ್ಪ ಅನ್ನೋ ಒಂದು ಮೋಹ ಆ ಮಗುನಲ್ಲೂ ಬೆಳೀತಾ ಹೋಗುತ್ತೆ. ಈ ರೀತಿ ಪ್ರತಿಯೊಬ್ಬರಲ್ಲೂ ಈ ಮಾಯೆ ಅನ್ನೋದು ಯಾವಾಗ ಬೆಳೀತಾ ಹೋಗುತ್ತೋ ಇದೇನಾಗತ್ತೆ, ಆ ಸಂಸಾರ ಬಂಧನ ಅನ್ನೋದು ಬೆಳೀತಾ ಹೋಗುತ್ತೆ. ಈ ಮಾಯೆಯಿಂದ ಏನಾಗುತ್ತೆ, ಸಂಸಾರ ಬಂಧನ ಅನ್ನೋದು ಬಂದ್ಬಿಡುತ್ತೆ ಅಲ್ಲಿಗೆ. ಇದು ನನ್ನ ಸಂಸಾರ, ಇವ್ ನನ್ ಗಂಡ, ನನ್ನ ಹೆಂಡತಿ, ನನ್ನ ಮಗು ಅನ್ನೋ ಒಂದು ಭ್ರಮೆ ಅನ್ನೋದು ಅಲ್ಲಿ ಉಟ್ಕೊಳತ್ತೆ.
ಹಾಗಾಗಿ ಇದೆಲ್ಲವೂ ಈ ಸಂಸಾರದಲ್ಲಿ ಅವನ್ ಕಷ್ಟ ಸುಖ ಎಲ್ಲವನ್ನು ಅನುಭವಿಸಿ ಈ ಬಂಧನದಲ್ಲಿ ಸಿಕ್ಕಾಕತ್ತಾನೆ. ಆವಾಗ ಆ ಮೋಹದಿಂದ ಮನುಷ್ಯನನ್ನು ಜೀವಿಯನ್ನನು ಆ ಬಂಧನದಲ್ಲಿ ಸಿಕ್ಕಾಕತ್ತಾನೆ. ಆ ಬಂಧನದಲ್ಲಿ ಸಿಕ್ಕಾಕೊಂಡು ಈ ಮೋಹದಲ್ಲಿ ಸುಖ ದುಃಖ ಕಷ್ಟ ಸುಖ ಇವುಗಳನ್ನೆಲ್ಲ ಅನುಭವಿಸಿ ಅವನ್ಗೇನಾಗತ್ತೆ, ಒಂದ್ಸಲ ಅವನ್ಗೆ ಜೀವನ ಅನ್ನೋದು ಬೇಸರ ಬರುತ್ತೆ. ಅಯ್ಯೋ ಇಷ್ಟೇನಾ ಈ ಜೀವನ, ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ವಲ್ಲಪ್ಪ, ಇಷ್ಟೇನಾ ಇದು, ಸಾಕು ನನ್ಗೆ ಈ ಜೀವನ ಬೇಡ, ನಾನು ಈ ಜೀವನದಿಂದ ಮುಕ್ತಿಯನ್ನ ಹೊಂದಬೇಕು, ನಾನು ಈ ಜೀವನವನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋ ಒಂದು ಜ್ಞಾನ ಅವನಿಗೆ ಯಾವಾಗ ಹುಟ್ಟುತ್ತೋ ಆಗ ಅವನೇನ್ ಮಾಡ್ತಾನೆ, ಆ ಮಹಾತಾಯಿ ಕಡೆಯನ್ನ ಪ್ರಾರ್ಥನೆ ಮಾಡ್ತಾನೆ, ಆ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ಆ ಮಾತನ್ನ ನಾವು ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ, ಅವಳು ಈ ಬಂಧನದಿಂದ ಮುಕ್ತಿಯನ್ನ ಕೊಡ್ತಾಳೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ದೇವಿ ಏಣ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಗುಣಾತ್ಮಕವಾದಂತ ನಿನ್ನ ಮಾಯೆಯನ್ನ ದಾಟೋದು ಮಹಾ ಕಷ್ಟ ನಮ್ಮ ಅಂತ ಅನ್ಬಿಟ್ಟು ಹೇಳ್ತಾರೆ. ನೀನ್ ಮಾಯೆ ಏನಿದ್ಯೋ ಈ ಜಗತ್ನಲ್ಲಿ ಇದನ್ನ ದಾಟ ತುಂಬಾ ಕಷ್ಟ ನಮ್ಮ ಅಂತ ಅನ್ಬಿಟ್ಟು ಹೇಳ್ತಾರೆ. ಆದ್ರೆ ಎರಡನೇ ಸಾಲಲ್ಲಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತ ತರಂತಿತೆ ಅಂತ ಅನ್ಬಿಟ್ಟು ಎರಡನೇ ಸಾಲಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾರು ಶರಣಾಗತರಾಗಿ ಬಿಡದೆ ನನ್ನನ್ನ ಭಜಿಸ್ತಾರೋ ಅಂತವ್ರಿಗೆ ನಾನು ಆ ಮಾಯೆಯಿಂದ ಬಿಡುಗಡೆ ಮಾಡ್ತೀನಿ, ಅಂತವ್ರನ್ನ ನಾನು ರಕ್ಷಿಸ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆದ್ರಿಂದ ನಾವು ಈ ಜೀವಿಗಳು ಏನಿದೀವಿ ನಾವು ಸದಾ ಕಾಲವೂ ಕೂಡ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಮಗೆ ಆ ಭಗವಂತ ನಮ್ಮನ್ನ ಆ ಮಾಯೆಯಿಂದ ದೂರ ಮಾಡ್ತಾನೆ, ಆ ಮಾಯೆಯಿಂದ ನಮ್ಗೆ ರಕ್ಷಣೆಯನ್ನ ಕೊಡ್ತಾನೆ ಅನ್ನೋದು ಈ ನಾಮದ ಅರ್ಥ ಆಗತ್ತೆ. ಅದಕ್ಕೆ ನಾವು ಸದಾಕಾಲ ಮಾತೆಯನ್ನ ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಅಂದ್ಬಿಟ್ಟು ಸದಾ ಕಾಲವೂ ನಾವು ಆ ಮಾತೆನ ಪೂಜಿಸ್ತಾ ಇದ್ರೆ ನಾವು ಈ ಮಾಯೆಯ ಬಂಧನದಿಂದ ನಾವು ಬಿಡುಗಡೆನ ಹೊಂದಬಹುದು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮಹಾಸತ್ವ ಅಂತ ಅಂದ್ಬಿಟ್ಟಿದೆ. ಮಹಾಸತ್ವ ಅಂದ್ರೆ ಸತ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಸತ್ ಅಂದ್ರೆ ಇರುವಿಕೆ ಅಂತ ಆಯ್ತು. ನಾವು ಈ ಪ್ರಪಂಚದಲ್ಲಿ ಏನ್ ಇದೀವೋ ಅದನ್ನ ಸತ್ ಅಂತ ಕರಿತೀವಿ, ಇರುವಿಕೆನ ಸತ್ ಅಂತ ಕರಿತೀವಿ. ಇದೇ ಆಧಾರವಾದದ್ದು, ಈ ಇರುವಿಕೆನೆ ನಮ್ಗೆ ಆಧಾರವಾಗಿ ಇರೋದು. ಅಂದ್ರೆ ನಾವಿಲ್ದೇ ಇದ್ರೆ ಈ ಪ್ರಪಂಚದಲ್ಲಿ ನಾವೇನು ಕಾಣೋದಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ವಲ್ಲ. ನಮ್ಮ ಇರುವಿಕೆನೆ ಪ್ರಮುಖವಾದಂಥದ್ದು, ಪ್ರಧಾನವಾದಂಥದ್ದು. ಅದಕ್ಕೆ ಈ ಸತ್ತು ಪ್ರಧಾನವಾದ್ದು ಅಂತಾರೆ. ಅಂದ್ರೆ ತ್ರಿಕಾಲದಲ್ಲಿ ಚ್ಯುತಿ ಇಲ್ಲದೆ ಯಾವುದು ಇದೆಯೋ, ಸಾರಕ್ಕೆ ಸಾರಭೂತವಾದಂಥದ್ದು ಯಾವುದು, ಅವಳೇ ಪರಬ್ರಹ್ಮ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಳು ಹೇಗಿದ್ದಾಳೆ ಆ ಪರಬ್ರಹ್ಮ ಸ್ವರೂಪಿಣಿ ಅಂದ್ರೆ ಒಂದು ಸಮುದ್ರದ ನೀರಿನಂತೆ ಇದ್ದಾಳಂತೆ. ಸಮುದ್ರದ ನೀರಿನಂತೆ ಆ ಮಾತೆ ಇದ್ದಾಳೆ ಅಂದ್ರೆ ಯಾತಕ್ ಸಮುದ್ರಕ್ಕೆ ಹೋಲಿಸಿದಾರಪ್ಪ ಅಂತಂದ್ರೆ, ಅವಳು ಯಾರಿಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ಕೊಡ್ತಾಳಂತೆ. ಮತ್ತೆ ಯಾವಾಗ ಅವಳಿಗೆ ಅದು ಇಷ್ಟ ಆಗಲ್ವೋ, ಕೊಡ್ಬಾರ್ದು ಮತ್ತೆ ಅದನ್ನ ಅವರಿಂದ ಪಡ್ಕತಾಳಂತೆ. ಅಂದ್ರೆ ಸಮುದ್ರದ ನೀರು ಎಷ್ಟೊಂದಿರುತ್ತೆ. ನಮಗ್ ನೀರ್ ಬೇಕು ಅಂತ ಸಮುದ್ರಕ್ಕೆ ಹೋಗ್ತೀವಿ. ನಾವ್ ಹೋದಾಗ ಏನಾಗ್ತಿವಿ, ಒಂದ್ ತಂಬ್ಗೆನೋ ಒಂದು ಬಿಂದಿಗೆನೋ ತಕೊಂಡ್ ಹೋಗ್ತಿವಿ. ಆ ಸಮುದ್ರದಲ್ಲಿ ಒಂದು ಬಿಂದಿಗೆ ನೀರ್ ಮಾತ್ರ ನಮಗ್ ಅವಶ್ಯಕತೆ ಇರೋಷ್ಟು ಮಾತ್ರ ನಾವ್ ಎತ್ಕೊಂಡ್ ಬರ್ತೀವಿ. ಆ ಸಮುದ್ರದ ನೀರೆಲ್ಲ ನಾವ್ ಎತ್ಕೊಳ್ಳೋದಕ್ ಸಾಧ್ಯನಾ? ಆ ಸಮುದ್ರದ ನೀರ್ ಅಷ್ಟನ್ನು ನಾವು ಕೂಡಿಟ್ಕೊಳಕ್ ಆಗಲ್ಲ, ತಂದಿಟ್ಕೊಳಕ್ ಆಗಲ್ಲ. ಅಷ್ಟು ವಿಶಾಲವಾಗಿದೆ ಸಮುದ್ರ. ಅದೇ ರೀತಿ ಈ ಮಾತೆ ಕೂಡ ಅವಳು ಕೊಡುವಂತ ಕೊಡುಗೆಗಳು, ಅವಳ ಫಲವು ಅಷ್ಟೇ ಸಮುದ್ರದ ನೀರಿನಂತೆ ವಿಶಾಲವಾಗಿರುತ್ತೆ. ನಮ್ಗೆ ಯಾವಾಗ ಏನ್ ಬೇಕು ಅಂತ ಆ ಮಾತೆನ್ ಬೇಡ್ದಾಗ ಆ ಮಾತೆ ನಮ್ಗೆ ಬೇಕಾಗುವಷ್ಟು ಕೊಡ್ತಾಳೆ.
ಅಂತ ಅಂದ್ಬಿಟ್ಟು ಈ ಉದಾಹರಣೆ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಮತ್ತೆ ಆ ಮಾತೆ ಅನ್ನೋಳು ಪ್ರತಿಯೊಬ್ಬರಲ್ಲೂ, ಪ್ರತಿಯೊಬ್ಬ ಜೀವರಾಶಿಗಳಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಯಾರಿಗೆ ಯಾವ್ಯಾವ ಗುಣ ಇದೆ, ಯಾರಿಗೆ ಯಾವ್ಯಾವ ಬಲ ಇದೆಯೋ, ಮತ್ತೆ ಯಾರಿಗೆ ಯಾವ್ಯಾವ ಚೈತನ್ಯ ಇದೆಯೋ ಅದರೆಲ್ಲದರಲ್ಲೂ ಆ ಮಹಾಸತ್ವಳಾದ ಆ ಮಾತೆ ಇದ್ದಾಳೆ. ಅಂದ್ರೆ ಪ್ರತಿಯೊಂದು ಜೀವರಾಶಿಗಳಲ್ಲೂ ಆ ಮಹಾಸತ್ವಳಾಗಿ ಆ ಮಾತೆ ಕಾಯ್ತಾ ಇದ್ದಾಳೆ, ಎಲ್ಲರಲ್ಲೂ ನೆಲೆಸಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮಹಾಶಕ್ತಿ ಮಹಾರಥಿ ಅಂತ ಅಂದ್ಬಿಟ್ಟು ಇದೆ. ಮಹಾಶಕ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ ಸಾಮರ್ಥ್ಯ. ಶಕ್ತಿ ಅನ್ನೋದಕ್ಕೆ ಸಾಮರ್ಥ್ಯ ಅಂತ ಹೇಳ್ತಾರೆ. ಮಹಾಶಕ್ತಿ ಅಂದ್ರೆ, ಶಕ್ತಿ ಅಂದ್ರೆ ಬಲ. ಬಲ ಇದ್ರೂ ಸಾಮರ್ಥ್ಯ ಇರ್ಬೇಕು. ಆ ಬಲವನ್ನ ತೋರ್ಸ್ಪಡ್ಕೊಳಕ್ಕೆ ಆ ಸಾಮರ್ಥ್ಯ ಅನ್ನೋದು ಬೇಕಾಗತ್ತೆ. ಈ ವಿಶ್ವದ ಎಲ್ಲ ಸಾಮರ್ಥ್ಯಕ್ಕೂ, ಚರಾಚರ ಪ್ರಾಣಿಗಳ ಶಕ್ತಿಗೂ ಆ ಮಾತೆನೆ ಶಕ್ತಿಯಾಗಿದ್ದಾಳೆ. ಮಹಾಶಕ್ತಿಯಾಗಿ ಈ ವಿಶ್ವದ ಪ್ರತಿಯೊಂದರಲ್ಲೂ, ಚರಾಚರ ವಸ್ತುವಿನಲ್ಲೂ ಆ ಮಾತೆ ಇದ್ದಾಳೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕಾಗಿ ದುರ್ಗಾ ಸಪ್ತಶತಿ ಒಳಗೆ ಆ ಮಾತೆ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಹೇಳ್ತಾರೆ ದುರ್ಗಾ ಸಪ್ತಶತಿಯಲ್ಲಿ. ಅಂದ್ರೆ ಆ ಮಾತೆ ಅನ್ನೋಳು ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಚರಾಚರ ಜೀವಿಗಳಲ್ಲೂ ಕೂಡ ಶಕ್ತಿ ರೂಪಳಾಗಿ ನೆಲೆಸಿದಾಳೆ ಅಂತ ಅಂದ್ಬಿಟ್ಟು ಇದರ ಅರ್ಥ ಹೇಳ್ತಾರೆ. ಉದಾಹರಣೆಗೆ ಯಾವ ರೀತಿ ಅವಳು ಶಕ್ತಿ ರೂಪವಾಗಿದ್ದಾಳೆ ಅಂತಂದ್ರೆ, ಈ ಔಷಧದಲ್ಲಿ ಅವಳು ಯಾವ ರೀತಿ ಶಕ್ತಿ ರೂಪಳಾಗಿದ್ದಾಳಪ್ಪ ಅಂದ್ರೆ ರೋಗಹರಣ ಶಕ್ತಿಯಾಗಿದ್ದಾಳೆ. ನಮ್ಗೆ ಯಾವುದೇ ಒಂದು ರೋಗ ಬಂದಾಗ ನಾವೇನ್ ಮಾಡ್ತೀವಿ, ಔಷಧಿ ಅನ್ನೋದನ್ನ ತಗೊಳ್ತೀವಿ. ಆ ಔಷಧಿಯನ್ನು ತಗೊಂಡಾಗ ನಾವು ಆರೋಗ್ಯವನ್ನ ಹೊಂದ್ತೀವಿ. ಪ್ರತಿಯೊಂದು ವಸ್ತುವಿನಲ್ಲೂ ಅವಳು ಶಕ್ತಿ ರೂಪವಾಗಿದ್ದಾಳೆ ಅನ್ನೋದಕ್ಕೆ ಇದು ಉದಾಹರಣೆ ಆಗ್ತಾ ಇದೆ. ಅಂದ್ರೆ ಔಷಧದಲ್ಲಿ ರೋಗಹರಣ ಶಕ್ತಿಯಾಗಿದ್ದಾಳೆ. ಆಮೇಲೆ ಈ ಸೂರ್ಯನಲ್ಲಿ ಯಾವ ರೀತಿ ಇದ್ದಾಳಪ್ಪ ಅಂತಂದ್ರೆ ಬೆಳಕಿನ ಶಕ್ತಿಯಾಗಿದ್ದಾಳೆ. ಆ ಸೂರ್ಯ ಭಗವಾನ್ ಆ ಬೆಳಕನ್ನ ಕೊಡೋದ್ರಲ್ಲಿ ಅವಳು ಶಕ್ತಿಯಾಗಿದ್ದಾಳೆ. ಇಲ್ಲದೆ ಇದ್ರೆ, ನಮಗ್ ಬೆಳಕಿಲ್ದೆ ಇದ್ರೆ, ಸೂರ್ಯ ಇಲ್ಲದೆ ಇದ್ರೆ ಈ ಜೀವಿ ಇರಕ್ಕೆ ಈ ಪ್ರಪಂಚದಲ್ಲಿ ಆಗಲ್ಲ. ಆದ್ರಿಂದ ಸೂರ್ಯನಲ್ಲಿ ಬೆಳಕಿನ ಶಕ್ತಿಯಾಗಿ ಆ ಮಾತೆ ಇದ್ದಾಳೆ. ಮತ್ತೆ ಅಗ್ನಿಯಲ್ಲಿ ದಹನ ಶಕ್ತಿಯಾಗಿದ್ದಾಳೆ. ಅಂತಂದ್ರೆ ಏನೇ ಒಂದು ಬೇಡವಾದ ಒಂದು ವಸ್ತು ಇತ್ತು ಅದನ್ನೆಲ್ಲ ದಹನ ಮಾಡುವಂತ ಶಕ್ತಿ ಆ ಅಗ್ನಿಗಿದೆ. ಆದ್ರಿಂದ ಅಗ್ನಿಯಲ್ಲಿ ದಹನ ಶಕ್ತಿಯಾಗಿ ಅವಳು ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಮಾತೆ ಅನ್ನೋಳು ಶಕ್ತಿಯುತವಾಗಿ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಮುಂದಿನ ನಾಮ ರತಿ. ರತಿ ಅಂದ್ರೆ ಏನು ಅಂತಂದ್ರೆ ಆನಂದ ಪ್ರವೃತ್ತಿ ಅಂತಾರೆ. ಯಾರಲ್ಲಿ ಆನಂದ ಅನ್ನೋದು ಉಂಟಾಗುತ್ತೋ ಅದಕ್ಕೆ ರತಿ ಅಂತ ಕರೀತೀವಿ. ಆನಂದಿಸುವ ಲಕ್ಷಣ ಯಾರು ಹೊಂದಿರ್ತಾರೋ ಅವ್ರಿಗೆ ರತಿ ಅಂತ ಹೇಳ್ತಾರೆ. ಈ ರತಿ ಅನ್ನೋದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಎಲ್ಲರಲ್ಲೂ ಒಂದೇ ತರ ಇರಲ್ಲ. ಈ ಆನಂದ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದ್ ತರ ಆ ರತಿ ಅನ್ನೋದು, ಆನಂದ ಅನ್ನೋದು ಇರುತ್ತೆ. ಒಬ್ರಿಗೆ ಏನಿರುತ್ತೆ, ಸಂಗೀತ ಕೇಳ್ಬೇಕು, ಹಾಡು ಕೇಳ್ಬೇಕು. ಆ ಸಂಗೀತ ಅಂದ್ರೆ ತುಂಬಾ ಇಷ್ಟ, ತುಂಬಾ ಆನಂದ. ಆ ಹಾಡಿನ ಬಗ್ಗೆ ಅವ್ರಿಗೆ ಅಷ್ಟೊಂದು ಆನಂದ ಇರುತ್ತೆ. ಇನ್ನೊಬ್ರಿಗೆ ನಾವು ಕ್ರಿಕೆಟ್ ನೋಡ್ಬೇಕು, ಕ್ರಿಕೆಟ್ ಅಂದ್ರೆ ಅಷ್ಟೊಂದು ಆನಂದ. ಕ್ರಿಕೆಟ್ ಬಂತು ಅಂದ್ರೆ ಅವ್ರಿಗೆ ಅದನ್ನ ನೋಡಿದ್ರೇನೆ, ತಮ್ಮ ಎಲ್ಲ ಕೆಲ್ಸಗಳನ್ನ ಬಿಟ್ಟು ಆ ಕ್ರಿಕೆಟ್ ನೋಡಿದ್ರೇನೆ ಅವ್ರಿಗೆ ಆನಂದ. ಅದೇ ರೀತಿ ಇನ್ಯಾರ್ಗೋ ಆಧ್ಯಾತ್ಮದ ಕಡೆ, ಅಯ್ಯೋ ಇವ್ಯಾವುದೂ ಇಲ್ಲಪ್ಪ ಈ ಪ್ರಪಂಚ ಅನ್ನೋದೇನು ಇಲ್ಲ, ನಾನು ಆಧ್ಯಾತ್ಮದ ಕಡೆ ಹೋಗ್ತೀನಿ, ಆ ಭಗವಂತನ ನೆನೆಸ್ತೀನಿ ಅನ್ನೋ ಒಂದು ಆನಂದ ಅದರಲ್ಲಿ ಹೊಂದುತ್ತಾರೆ. ಆ ರತಿ ಅನ್ನೋದು ಅವರಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ಇರುತ್ತೆ. ಅಂತ ಒಂದು ಆಧ್ಯಾತ್ಮಿಕತೆ ಅನ್ನೋದು ಅವರಲ್ಲಿ ಬರೋದ್ರಿಂದ ಅವರಲ್ಲಿ ಒಂದು ರೀತಿಯ ರತಿ ಅನ್ನೋದು ಇರುತ್ತೆ. ಆ ರೀತಿ ಪ್ರತಿಯೊಬ್ಬರಲ್ಲೂ ಅಭಿರುಚಿಗಳು ಬೇರೆಯಾಗಿ ಹೋಗ್ತಾ ಇರುತ್ತೆ.
ಅಂತಂದ್ರೆ ಅವ್ರ ರೀತಿಲಿ ಅವರ ಅಭಿರುಚಿಗಳು ಅವರಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ, ಅವರ ಸುಕೃತ ಒಂದು ಸಂಸ್ಕಾರದ ಒಂದು ಫಲ, ಅವ್ರ ಹಿಂದಿನ ಜನ್ಮದಲ್ಲಿ ಆ ಸಂಸ್ಕಾರದ ಫಲವನ್ನ ಹೊಂದಿರ್ತಾರೆ. ಇವಾಗ ಹುಟ್ಟಿದಾಗ ಆ ಅಭಿರುಚಿಗಳು ಮತ್ತೆ ಅವರಲ್ಲಿ ಬರ್ತಾ ಹೋಗುತ್ತೆ. ಆದ್ರಿಂದ ಆ ಮಾತೆನ ನಾವು ಪೂಜಿಸಿದಾಗ, ಆ ಮಾತೆನ ನಾವು ಧ್ಯಾನ ಮಾಡಿದಾಗ ನಾವು ನಮ್ಮ ಅಭಿರುಚಿಗಳನ್ನ ಪೂರ್ಣ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ನಾಮಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಮುಂದಿನ ನಾಮ 55ನೇ ನಾಮ. 54 ಮುಗೀತು, ಈಗ 55ನೇ ನಾಮಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. 55ನೇ ನಾಮದಲ್ಲಿ ಮಹಾಭೋಗ, ಮಹೇಶ್ವರ್ಯ, ಮಹಾವೀರ್ಯ, ಮಹಾಬಲ ಅಂತ ಅಂದ್ಬಿಟ್ಟು ಇದೆ. ಮಹಾಭೋಗ ಅಂತ ಅಂದ್ಬಿಟ್ಟು ಇದೆ. ಮಹಾಭೋಗ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಮಹಾಭೋಗ ಅಂತೀವಿ ಅಂದ್ರೆ, ಮಹಾ ಅಂದ್ರೆ ಆಗ್ಲೇ ಆ ಪರಮಾತ್ಮನಿಗೆ ಹೋಲಿಸಿದ್ವಲ್ಲ. ಆ ಪರಮಾತ್ಮ ಅಂದ್ರೆ ಏನೇನು? ಆನಂದ ಸ್ವರೂಪ. ಅವನನ್ನ ಧ್ಯಾನ ಮಾಡಿದಾಗ ನಾವು ಎಷ್ಟು ಅವನನ್ನ ಹೊಂದಿದಾಗ ನಾವು ಎಷ್ಟು ಜೀವನದಲ್ಲಿ ಆನಂದವನ್ನ ಹೊಂದ್ತೀವಿ. ಅದಕ್ಕೆ ಮಹಾಭೋಗ. ಮಹಾಭೋಗ ಅಂದ್ರೆ ಅವನು ನೀಡಿರ್ತಕ್ಕಂಥ ಏನ ಆನಂದ ಇದೆಯೋ ಅದನ್ನ ಯಾರು ಅನುಭವಿಸ್ಕೊಂಡು ಹೋಗ್ತಾರೋ ಅವ್ರಿಗೆ ಮಹಾಭೋಗಿಗಳು ಅಂತ ಕರೀತಾರೆ. ಆ ಭೋಗನೆಲ್ಲ ಅವನು ಏನೇನು ಈ ಜೀವಿಗಾಗಿ ಕೊಟ್ಟಿದ್ದಾನ ಸೌಲಭ್ಯಗಳನ್ನ, ಆ ಸೌಲಭ್ಯಗಳನ್ನೆಲ್ಲ ಆನಂದವಾಗಿ ಅನುಭವಿಸ್ಕೊಂಡು ಹೋಗ್ತಾನೋ ಅವನಿಗೆ ಭೋಗಿ ಅಂತ ಕರೀತಾರೆ. ಈ ಮಹಾಭೋಗದಲ್ಲಿ 8 ಅಷ್ಟಭೋಗಗಳನ್ನ ನಾವು ಈ ಜೀವನದಲ್ಲಿ ನಾವು ಕಾಣ್ತೀವಿ. ಅದು ಯಾವ್ಯಾವ್ದಪ್ಪ ಅಂದ್ರೆ, ಗೃಹಭೋಗ, ಆಭರಣ, ಶಯ್ಯ, ಆಹಾರ, ವಸ್ತ್ರ, ಪುಷ್ಪ, ಗಂಧ, ತಾಂಬೂಲ ಅನ್ನೋ ಒಂದು 8 ಭೋಗಗಳನ್ನ ಹೇಳಿದ್ದಾರೆ ಶಾಸ್ತ್ರಜ್ಞರು. ಈ 8 ಭೋಗಗಳನ್ನ ಯಾರು ಅನುಭವಿಸ್ತಾರೋ ಅವನಿಗೆ ಮಹಾಭೋಗಿ ಅಂತ ಅಂದ್ಬಿಟ್ಟು ಕರೀತಾರೆ. ಅಂತ ಅಂದ್ರೆ ಇದನ್ನ ಅವನು ಅನುಭವಿಸ್ಬೇಕು ಅಂದ್ರೆ, ಇಷ್ಟು ಭೋಗಗಳನ್ನ ಪರಮಾತ್ಮ ಕೊಟ್ಟಿದ್ದಾನೆ, ಅನುಭವಿಸು ನೀನು ಅಂತ ಅಂದ್ಬಿಟ್ಟು ಈ ಜೀವಿಗೆ ಇಷ್ಟು ಭೋಗಗಳನ್ನು ನೀಡಿದ್ದಾನೆ, ಅಷ್ಟು ಭೋಗಗಳನ್ನು ನೀಡಿದ್ದಾನೆ, ಇದನ್ನ ಅನುಭವಿಸು. ಆದ್ರೆ ಅದನ್ನ ಅನುಭವಿಸ್ಬೇಕಾರೆ ಈ ಜೀವಿ ಏನಾಗಿರ್ಬೇಕು? ಆರೋಗ್ಯವಾಗಿರ್ಬೇಕು, ಶಕ್ತಿವಂತನಾಗಿರ್ಬೇಕು. ಆಗ್ಲೇ ಆ ಭೋಗನ ಇವನು ಅನುಭವಿಸಕ್ ಸಾಧ್ಯ. ಅದಿಲ್ದೆ ಹೋದ್ರೆ ಇವನು ಆ ದೇವ್ರು ಕೊಟ್ಟ ಆ ಭೋಗಗಳನ್ನು ಕೂಡ ಇವನು ಅನುಭವಿಸಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಆ ಭೋಗಗಳನ್ನ ಅನುಭವಿಸ್ಬೇಕಾದ್ರೂ ಕೂಡ ಆ ಮಾತನ್ನ ನಾವು ಪ್ರಾರ್ಥನೆ ಮಾಡ್ಬೇಕು. ಏನಂತ? ನಂಗೆ ಒಳ್ಳೆ ಆರೋಗ್ಯ ಕೊಡಪ್ಪ, ನನ್ಗೆ ಒಳ್ಳೆ ಶಕ್ತಿ ಕೊಡಪ್ಪ ಅಂತ ಅಂದ್ಬಿಟ್ಟು ಆ ಮಾತನ್ನ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲಕ್ಕಿಂತ ಅತ್ಯುತ್ತಮವಾದ ಒಂದು ಭೋಗ ಇದೆ. ಯಾವ್ದಪ್ಪ ಅದು ಅಂದ್ರೆ ಸದ್ಗತಿ ಭೋಗ ಅಂತ ಹೇಳ್ತಾರೆ. ಇವೆಲ್ಲ ಏನು? ಇವೆಲ್ಲ ಆ ಸದ್ಗತಿಯ ಭೋಗವನ್ನ ನಾವು ಅನುಭವಿಸ್ಬೇಕು. ಇವೆಲ್ಲ ಶಾಶ್ವತವಾದಂಥವಲ್ಲ, ಆದ್ರೆ ಆ ಸದ್ಗತಿಯ ಭೋಗನೇ ನಿಜವಾದದ್ದು. ಅದನ್ನ ನಾವು ಪಡಿಬೇಕು. ಆ ಸದ್ಗತಿಯ ಭೋಗವನ್ನ ನಾವು ಹೊಂದಬೇಕು ಅಂತಂದಾಗ ನಾವೇನ್ ಮಾಡ್ಬೇಕು? ಈ ಮನುಷ್ಯ ಅಂತ ಅಂದಾಗ ಯಜ್ಞ ಯಾಗಾದಿಗಳಂತಹ ಒಂದು ಪುಣ್ಯವಾದಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಯಾವಾಗ ನಾವು ಯಜ್ಞ ಯಾಗಾದಿಗಳು, ದಾನ ಧರ್ಮ, ನಾವು ಒಳ್ಳೆಯ ಒಂದು ಮಾರ್ಗದಿಂದ ನಾವು ಹೋಗ್ತೀವಿ. ಈ ಜೀವವನ್ನ ಕೊಟ್ಟಿದ್ದಾನೆ ಪರಮಾತ್ಮ, ಈ ಜೀವನವನ್ನ ನಡೆಸುವಂತ ಕೊಟ್ಟಿದ್ದಾನೆ. ಅದನ್ನ ಬಿಟ್ಬಿಟ್ಟು ನಾವು ಯಾವಾಗಲೂ ಯಾವುದೋ ಅನಾಚಾರ, ದುಷ್ಟ ಕೆಲಸ ಇವುಗಳಲ್ಲಿ ಬಿದ್ದಾಗ ಏನಾಗತ್ತೆ? ನಮ್ಮ ಜೀವನ ಅನ್ನೋದು ಹಾಳಾಗೋಗುತ್ತೆ. ನಾವು ಪುಣ್ಯದ ಕೆಲಸಗಳನ್ನ ಮಾಡಿ, ಯಜ್ಞ ಯಾಗಾದಿಗಳನ್ನ ಮಾಡಿ ಸದಾ ಕಾಲವೂ ಆ ಪರಮಾತ್ಮನ ಒಂದು ಧ್ಯಾನದಲ್ಲಿದ್ದಾಗ ನಮ್ಗೇನಾಗತ್ತೆ? ಆ ಸದ್ಗತಿ ಅನ್ನೋದು ನಮ್ಗೆ ದೊರಕುತ್ತೆ. ಆ ಪರಮಾತ್ಮನಿಂದ ಆ ಸದ್ಗತಿನ ನಾವು ಪಡ್ಕೋಬಹುದು ಆನಂದ ಭರಿತಳಾಗಿ. ಓ, ಇವನು ಉತ್ತಮವಾದಂತ ಒಬ್ಬ ಜೀವಿ ಅಂತ ಅಂದ್ಬಿಟ್ಟು ಮಾತೆ ಅಂತ ಸದ್ಗತಿಯನ್ನ ನಮ್ಗೆ ದಯಪಾಲಿಸ್ತಾಳೆ. ಆದ್ರಿಂದ ನಾವು ಸದಾ ಕಾಲ ಆ ಪರಮಾತ್ಮನ ಧ್ಯಾನದಲ್ಲಿದ್ದು ಉತ್ತಮವಾದಂತ ಒಂದು ಕಾರ್ಯವನ್ನ ಜೀವನದಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಉತ್ತಮವಾದ ಕೆಲಸಗಳ ಕಡೆ ನಮ್ಮ ಗಮನ ಹರಿತಾ ಇದ್ರೆ, ಆ ಚಾಂಚಲ್ಯತೆಯನ್ನು ಬಿಟ್ಟು, ಆ ಕೋರಿಕೆಗಳನ್ನ ಬಿಟ್ಟು ನಾವು ಉತ್ತಮವಾದ ಕಾರ್ಯಗಳ ಕಡೆ ನಮ್ಮ ಗಮನವನ್ನು ಹರಿಸ್ತಿದ್ದಾಗ ನಮ್ಗೆ ಆ ಸದ್ಗತಿ ಅನ್ನೋದು ನಮ್ಗೆ ದೊರೆಯುತ್ತೆ. ಆ ಮಾತೆ ಪ್ರಸನ್ನಳಾಗಿ ನಮ್ಗೆ ಆ ಸದ್ಗತಿಯನ್ನ ನೀಡ್ತಾಳೆ
ಇಂತಹ ಒಂದು ಭೋಗಗಳಲ್ಲಿ 2 ರೀತಿಯ ಭೋಗಗಳನ್ನ ಹೇಳಿದ್ದಾರೆ ಶಾಸ್ತ್ರಜ್ಞರು. ಯಾವುದು ಅಂದ್ರೆ ವಿಭೂತಿ ಮತ್ತು ಈಶ್ವರತ್ವ ಅನ್ನೋ 2 ಅಂಶಗಳನ್ನ ಈ ಭೋಗದಲ್ಲಿ ಹೇಳ್ತಾರೆ. ವಿಭೂತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಸೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಸೃಷ್ಟಿಯಲ್ಲಿ ನಾವ್ ಏನ್ ನೋಡ್ತೀವಿ? ಆಶ್ಚರ್ಯಕರವಾದ, ಆನಂದವಾದ ಒಂದು ಶ್ರೀಮಂತವಾಗಿರ್ತಕ್ಕಂಥ ಒಂದು ಇದನ್ನ ವಿಭೂತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಯಾರು ಕೊಟ್ಟಿರೋರು? ಆ ಮಾತೆ ಕೊಟ್ಟಿದ್ದಾಳೆ. ಈ ಪ್ರಕೃತಿಗೆ ಆ ಮಾತೆ ಕೊಟ್ಟಿದ್ದಾಳೆ. ಯಾವುದು? ಶ್ರೀಮಂತವಾದದ್ದನ್ನ, ಆಶ್ಚರ್ಯಕರವಾದದ್ದನ್ನ, ವೈವಿಧ್ಯಮಯವಾದಂತ ವಿಭೂತಿಗಳು ಈ ಇದರಲ್ಲಿ ಇದೆ, ಈ ಸೃಷ್ಟಿ ಒಳಗೆ ಇದೆ. ಇದನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ಈ ಪ್ರಾಪಂಚಿಕ ಸಂಪತ್ತುಗಳನ್ನ ನಾವು ಅನುಭವಿಸ್ಬೇಕು ಅಂತಂದಾಗ ಆ ಮಾತನ್ನ ನಾವು ಧ್ಯಾನ ಮಾಡ್ಬೇಕು. ಆ ಮಾತನ್ನ ನಾವು ಧ್ಯಾನ ಮಾಡಿದಾಗ ಈ ಪ್ರಾಪಂಚಿಕ ಸಂಪತ್ತುಗಳು ಅನ್ನೋದು ನಮ್ಗೆ ಸಿಕ್ಕತ್ತೆ. ಅದೇ ರೀತಿ ಈಶ್ವರತ್ವ ಅಂತಂದ್ರೆ ಏನಪ್ಪಾ ಅಂತ ಅಂದಾಗ, ಈಶ್ವರತ್ವ ಅಂತ ಅಂದ್ರೆ ಪ್ರಭುತ್ವ, ಅಧಿಕಾರ, ಐಶ್ವರ್ಯ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ಪಡ್ಕೋಬೇಕು ಅಂತ ಅಂದಾಗ ಏನಾಗತ್ತೆ? ಇದನ್ನೆಲ್ಲ ನಾವು ಅನುಭವಿಸ್ಬೇಕು ಅಂದಾಗ ಆ ಪರಮಾತ್ಮನ ದಯೆ ಕಡೆ ನಾವು ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ಇದನ್ನೆಲ್ಲ ಯಾರ್ಯಾರು ಯಾವಾಗ ಯಾವ ವಿಧದಲ್ಲಿ ಈ ಭೋಗನ ಅನುಭವಿಸ್ತಾರೋ ಅದು ಅವರವರ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಅದು ದೊರೆಯುತ್ತೆ. ನನ್ಗೆ ಈ ಭೋಗ ಬೇಕು, ನಾನು ಅನುಭವಿಸ್ತೀನಿ ಅಂದ್ರೆ ಅದು ಸಿಕ್ಕಲ್ಲ. ಇವನು ಹಿಂದಿನ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ನಿಂಗೆ ಆ ಭೋಗ ಅನ್ನೋದು ಸಿಕ್ಕುತ್ತೆ. ಆ ಭೋಗವನ್ನ ಅನುಭವಿಸಕ್ಕೆ ಆ ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ನೀನ್ ಕೊಟ್ಟಿದ್ಯಪ್ಪ, ನನಗ್ ಶಕ್ತಿ ಕೊಡು, ನನ್ಗೆ ಆರೋಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡಿ ಆ ಭೋಗವನ್ನ ಅನುಭವಿಸ್ಬೋದು. ಅದು ಕೂಡ ಹೇಗೆ? ಹಿಂದಿನ ಜನ್ಮದ ಒಂದು ಸಕೃತ ಫಲದಿಂದ ನಮ್ಗೆ ಆ ಭೋಗ ಅನ್ನೋದು ನಮ್ಗೆ ಸಿಕ್ಕುತ್ತೆ. ನಾವು ಒಳ್ಳೇದ್ ಮಾಡಿದ್ರೆ ಈ ಜನ್ಮದಲ್ಲಿ ನಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಅಂತಂದ್ರೆ ಈ ಏನಿದೆ ಈ ಭೋಗಗಳೆಲ್ಲ ಶಾಶ್ವತವಾದಲ್ಲ. ಈ ಭೂಲೋಕದಲ್ಲೂ ಅಷ್ಟೇ, ಇರೋವರೆಗೂ ನಾವು ಆ ಭೋಗ ಕೊಟ್ಟಿದ್ದಾನೆ ಅಥವಾ ನನ್ನ ಇದು ಕರ್ಮದ ಫಲ ಸಕೃತದಿಂದ ನಾನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಮಾತ್ರ, ಈ ಭೂಮಿನಲ್ಲೂ ಅಷ್ಟೇ ಅಷ್ಟು ದಿವಸ ಮಾತ್ರ ಅನುಭವಿಸೋದು. ಅಲ್ಲದೆ ಬೇರೆ ಲೋಕಗಳಿಗೆ ನಾವು ಸತ್ತ ಮೇಲೆ ಒಂದೊಂದು ಲೋಕದಲ್ಲೂ ನಮ್ಗೆ ಒಂದು ಭೋಗ ಅನ್ನೋದು ಸಿಗ್ತಾ ಹೋಗುತ್ತೆ. ಅದು ಕೂಡ ಅಷ್ಟೇ, ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ದಿವಸ ಇಟ್ಟಿರ್ತಾನೋ ಆ ಮಾತೆ ಎಷ್ಟೆಷ್ಟು ದಿವಸ ಆ ಭೋಗ ಅನುಭವಿಸಕ್ಕೆ ನಮ್ ಕಾಲವನ್ನು ಕೊಟ್ಟಿರುತ್ತೋ ಅಷ್ಟೆಷ್ಟು ದಿವಸ ಮಾತ್ರ ಆ ಭೋಗವನ್ನ ನಾವು ಅನುಭವಿಸ್ಕೊಂಡು ಹೋಗ್ತೀವಿ. ಅಂದ್ರೆ ಇದು ಶಾಶ್ವತವಾದದ್ದಲ್ಲ. ಈ ಭೋಗ ಅನ್ನೋದೇನಿದೆಯೋ ಇದು ಶಾಶ್ವತವಾದದ್ದಲ್ಲ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಶಾಶ್ವತವಾದದ್ದು ಯಾವುದು ಅಂತ ಅಂದಾಗ ಈ ಲೌಕಿಕವಾದ ಜಗತ್ತೂ ಇಲ್ಲ, ಮತ್ತೆ ಈ ಜನ್ಮಗಳೂ ಇಲ್ಲ. ನಾವು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಈ ಜನ್ಮನೂ ಇಲ್ಲ, ಈ ಜಗತ್ತನ್ನು ನಾವು ಕಾಣಲ್ಲ. ಅಂತ ಒಂದು ಭೋಗ ಇದೆಯಲ್ಲ ಅದೇ ಶಾಶ್ವತವಾದದ್ದು. ಅದೇ ಮೋಕ್ಷ ಅನ್ನೋದು, ಮೋಕ್ಷದ ಭೋಗ ಅಂತ ಏನಿದೆಯಲ್ಲ ಅದು ನಿಜವಾದ ಶಾಶ್ವತವಾದದ್ದು. ಇನ್ನು ಮಿಕ್ಕ ಭೋಗಗಳೆಲ್ಲ ಕೊಡ್ತಾಳೆ ಮಾತೆ, ಅದು ಅಶಾಶ್ವತ. ಸ್ವಲ್ಪ ದಿವಸ ಅನುಭವಿಸ್ತೀವಿ, ಮತ್ತೆ ನರಕದಲ್ಲಿ ಬೀಳ್ತೀವಿ. ಅದು ಶಾಶ್ವತವಾದಲ್ಲ. ನಿಜವಾದ ಭೋಗ ಅಂದ್ರೆ ಮೋಕ್ಷದಾಯಕವಾದಂತ ಭೋಗ. ಅದಕ್ಕೆ ಆ ಭೋಗವನ್ನ ನಾವು ಅನುಭವಿಸ್ಬೇಕು ಅಂತ ಅಂದಾಗ ಆ ಮಾತೆನ್ನ ನಾವು ಪ್ರಾರ್ಥನೆ ಮಾಡ್ಬೇಕು. ಅಂತ ಮಾತೆನ್ನ ಪ್ರಾರ್ಥನೆ ಮಾಡಿದಾಗ ಅವಳು ಕೊಡುವಂತ ಆ ಐಶ್ವರ್ಯನೇ ಮಹೈಶ್ವರ್ಯ. ಅದಕ್ಕಿಂತ ಐಶ್ವರ್ಯ ಇನ್ನಿಲ್ಲ, ಅದೇ ಮಹೈಶ್ವರ್ಯ. ಅದಕ್ಕಾಗಿ ಆ ಮಾತೆನ್ನ ಮಹೇಶ್ವರ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ಮಹಾವೀರ್ಯ. ಮಹಾವೀರ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ದೇಹದ ಸಕಲ ಸಾರಗಳನ್ನು ಒಳಗೊಂಡು ಕಾಂತಿಯಿಂದ ಯಾರಿರ್ತಾರೋ ಅವ್ರಿಗೆ ಮಹಾವೀರ್ಯ, ಅವರಲ್ಲಿ ಮಹಾವೀರ್ಯ ಇದೆ. ಈ ದೇಹದ ಎಲ್ಲ ಸಾರಗಳನ್ನು
ಆ ವೀರ್ಯ ಹೊಂದಿರುತ್ತಂತೆ. ಅದಕ್ಕೆ ಮಹಾವೀರ್ಯ ಅಂತ ಕರೀತಾರೆ. ಹಾಗೆ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಕ್ಕೋಸ್ಕರ, ಈ ಬ್ರಹ್ಮಾಂಡವನ್ನ ಉತ್ಪತ್ತಿ ಮಾಡಕ್ಕೋಸ್ಕರ ಆ ಆಗಿರ್ತಕ್ಕಂಥ ಶಕ್ತಿನೇ ಮಹಾವೀರ್ಯ. ಆ ಪರಮಾತ್ಮನಲ್ಲಿ ಶಕ್ತಿಯಾಗಿ ಆ ಮಾತೆ ಯಾರಿದ್ದಾಳು, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡೋಕ್ಕೋಸ್ಕರ ಬಂದಿದ್ದಾಳು, ಅವಳೇ ಮಹಾವೀರ್ಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮುಂದಿನ ನಾಮ ನೋಡೋಣ. ಮುಂದಿನ ನಾಮ ಮಹಾಸತ್ವ. ಮಹಾಸತ್ವ ಆಯ್ತಲ್ಲ, ಮಹಾವೀರ್ಯ. ಮಹಾವೀರ್ಯ ಅಂತ ಅಂದ್ರೆ ಆ ನಿರಾಕಾರನಾದ ಪರಬ್ರಹ್ಮ ಸಂಕಲ್ಪ ಮಾಡ್ತಾನೆ, ಈ ಸೃಷ್ಟಿನ ಸಂಕಲ್ಪ ಮಾಡ್ಬೇಕು ಅಂತ ಅನ್ಕೊಂಡಾಗ ಅವನು ಸಾಕಾರವಾಗಿ ಈ ಪ್ರಪಂಚಕ್ಕೆ ಬರ್ತಾನೆ. ಮಹಾವೀರ್ಯದಿಂದ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ, ಅಂದ್ರೆ ಸಾಕಾರ ರೂಪವಾಗಿ ಈ ಪ್ರಪಂಚಕ್ಕೆ ಬರ್ತಾನೆ. ಅಂತ ಒಂದು ಮಹಾವೀರ್ಯವನ್ನ ಮಾತೆ ಹೊಂದಿರೋದ್ರಿಂದ ಆ ಮಾತೆಗೆ ನಾವು ಮಹಾವೀರ್ಯಳು ಅಂತ ಅಂದ್ಬಿಟ್ಟು ಕರಿತಾ ಇದ್ದೀವಿ. ಮುಂದಿನ ನಾಮ ಮಹಾಬಲ. ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅವನು ಎಷ್ಟು ಬಲವಾಗಿದ್ದಾನಪ್ಪ ಅಂದ್ರೆ ಅವನ ಜೊತೆಲಿ ಸಾಕಷ್ಟು ಜನಗಳಿರ್ತಾರೆ. ಅವನ್ ಮಹಾಬಲವಂತ ಅಂದಾಗ ಅವನ ಶಕ್ತಿ ಅಲ್ದಿರ ಅವನ ಜೊತೆ ಸಾಕಷ್ಟು ಬಲ ಇರುತ್ತೆ. ಅಂದ್ರೆ ಸೈನ್ಯ, ಒಂದು ಸೈನ್ಯ ಯಾರಿಗಿರುತ್ತೆ ಅವನ ಜೊತೆಲಿ, ಅದಕ್ಕೆ ಬಲ ಅಂತ ಕರಿತೀವಿ. ಇಂಥ ಬಲನ ನಾವು ಮಾತಿನಲ್ಲಿ ಯಾವಾಗ ನೋಡ್ತೀವಿ ಅಂತಂದಾಗ, ಬಂಡಾಸುರನನ್ನ ವಧೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾತೆ ಬ್ರಹ್ಮಾಂಡದಕ್ಕೆ ಆವಿರ್ಭವಿಸಿ ಬರ್ತಾಳೆ. ಅಂದ್ರೆ ಬ್ರಹ್ಮಾಂಡಕ್ಕೆ ಬರ್ತಾಳೆ ದೇವತೆಗಳ ಒಂದು ಕೋರಿಕೆಯ ಇದಕ್ಕೋಸ್ಕರ, ಕೋರಿಕೆಯಿಂದ ಆ ದೈತ್ಯನನ್ನ ಸಂಹಾರ ಮಾಡಕ್ಕೋಸ್ಕರ ಈ ಬ್ರಹ್ಮಾಂಡಕ್ಕೆ ಸಾಕಾರ ಮೂರ್ತಿಯಾಗಿ ಬರ್ತಾಳೆ. ಬಂದಾಗ ಏನಾಗುತ್ತೆ, ಅವಳು ಯುದ್ಧಕ್ಕೆ ಹೊರಡ್ತಾಳೆ, ಆ ಬಂಡಾಸುರನ ಮೇಲೆ ಯುದ್ಧಕ್ಕೆ ಹೊರಡ್ತಾಳೆ. ಆ ಯುದ್ಧಕ್ಕೆ ಹೊರಟಾಗ ಏನಾಗತ್ತೆ, ಅವಳು ಒಂಟಿಯಾಗಿರ್ತಾಳೆ. ಅವಾಗ ದೇವತೆಗಳು ಅಂತ, ಅಯ್ಯೋ ಅಂತ ಇಂಥ ಬಂಡಾಸುರ ಎಂತ ಶಕ್ತಿಶಾಲಿ, ಅವನಿಗೆ ಎಷ್ಟೊಂದು ಬಲ ಇದೆ, ಎಷ್ಟೊಂದು ಸೈನ್ಯ ಇದೆ, ಆದ್ರೆ ಮಾತೆ ನೋಡಿದ್ರೆ ತಾನೊಬ್ಳೆ ಯುದ್ಧ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾಳಲ್ಲಪ್ಪ ಅಂತ ಅಂದ್ಬಿಟ್ಟು ಈ ದೇವತೆಗಳು ಅನ್ಕೊಳ್ತಾರೆ. ಆದರೆ ಮಾತೆ ಮಹಾಬಲಳು. ಅವಾಗ ಏನಾಗತ್ತೆ, ಅವಳ ಒಂದು ಏನು ಶ್ರೀಚಕ್ರ ಇದೆಯೋ ಆ ಚಕ್ರದಿಂದ ಅವಳೇನ್ ಮಾಡ್ತಾಳೆ, ಕೋಟಿ ಕೋಟಿ ಸೈನಿಕರನ್ನ ಸೃಷ್ಟಿ ಮಾಡಿ ಇದ್ ಮಾಡ್ತಾಳೆ. ಬರ್ತಾರೆ ಕೋಟಿ ಕೋಟಿ ಸೈನಿಕರು ಆ ಮಹಾಚಕ್ರದಿಂದ ಯುದ್ಧ ಮಾಡಕ್ಕೋಸ್ಕರ ಬರ್ತಾರೆ. ಆ ರೀತಿಯಲ್ಲಿ ಮಹಾಬಲವಂತಳು ಮಾತೆ ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಇದಕ್ಕೆ ಏನಪ್ಪಾ ಅಂತ ಅಂದ್ರೆ, ಈ ಮಾತೆ ಏನ್ ಮಾಡ್ತಾಳೆ, ಒಂದ್ಸಲ ಶಂಭುವಿನ ವಧೆಗಾಗಿ ಬರ್ತಾಳೆ. ಅಂದ್ರೆ ದುಷ್ಟ ಶಕ್ತಿಗಳನ್ನ ಸಂಹಾರಕ್ಕಾಗಿ ಆ ಮಾತೆ ಈ ಬ್ರಹ್ಮಾಂಡಕ್ಕೆ ಆವಿರ್ಭವಿಸಿ ಬಂದಿದ್ದಾಳೆ. ಅಂದಾಗ ಈ ಶಂಭುವಿನ ಒಂದು ಅಹಂಕಾರವನ್ನ ಮುರಿಬೇಕು, ಅವನನ್ನ ಸಂಹಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾತೆ ಬರ್ತಾಳೆ. ಆ ಮಾತೆ ಬಂದಾಗ ಅವನು ಏನ್ ಹೇಳ್ತಾನೆ ಅಂದ್ರೆ, ಆ ಮಾತೆ ಒಂಟಿಯಾಗಿ ಬಂದು ಆ ಶಂಭುವಿನ ಮುಂದೆ ನಿಂತ್ಕತಾಳೆ. ಅಂದ್ರೆ ಅವ್ನು ಹೇಳಿರ್ತಾನೆ, ನೀನ್ ಯುದ್ಧಕ್ಕೆ ಬರ್ಬೇಕು ಅಂತ ಅಂದ್ರೆ, ನನ್ನ ಜೊತೆ ನೀನ್ ಯುದ್ಧ ಮಾಡ್ಬೇಕು ಅಂದ್ರೆ ನೀನ್ ಒಂಟಿಯ ಆಗಿ ಬರ್ಬೇಕು. ಅಂದ್ರೆ ಇವಳು ಯಾರೋ ಸಾಮಾನ್ಯವಾದಂತ ಒಂದು ಹೆಣ್ಣು, ಇವಳಿಂದ ನನ್ನನ್ನು ಜಯಿಸಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ನೀನು ಒಂಟಿಯಾಗಿ ಬರ್ಬೇಕು ಅಂತ ಅಂದ್ಬಿಟ್ಟು ಹೇಳಿರ್ತಾನೆ. ಆಗ ಈ ಮಾತೆ ಬಂದು ಅಲ್ಲಿ ನಿಂತ್ಕೊತಾಳೆ. ಅವನ ಎದುರಿಗೆ ನಿಂತಾಗ ಅವನೇನ್ ಹೇಳ್ತಾನೆ ಅಂತ ಅಂದ್ರೆ, ಅವನು ಮಹಾಗರ್ವಿ. ಆ ಗರ್ವಿ ಆದವನು ಮಾತನ್ನ ಪ್ರಶ್ನೆ ಮಾಡ್ತಾನೆ, ಹೇ ದುರ್ಗೆ, ಯುದ್ಧಕ್ಕೆ ನೀನೊಬ್ಳೆ ಬರ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ, ಆದ್ರೆ ನೋಡಿದ್ರೆ ನೀನು ಇಷ್ಟೊಂದು ಸೈನ್ಯನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಚುಡಾಯಿಸ್ತಾನೆ, ಗರ್ವದಿಂದ ಚುಡಾಯಿಸ್ತಾನೆ. ನಾನೊಬ್ಳೆ ಬರ್ತೀನಿ ಅಂತ ಎಷ್ಟು ಜೋರಾಗಿ ಹೇಳಿದ್ದೆ ನೀನು ಆಗ, ಆದ್ರೆ ಈಗ ಬರೋವಾಗ ನೋಡಿದ್ರೆ ನಿನ್ ಬಲ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ಮಾತೆ ಹೇಳ್ತಾಳೆ, ಏ ಹುಚ್ಚಪ್ಪ, ಈ ಜಗತ್ನಲ್ಲಿ ಇರೋಳ್ ನಾನೊಬ್ಳೆ, ಈ ಜಗತ್ನಲ್ಲಿ ನನ್ಗಿಂತ ಬೇರೊಂದು ಏನು ಇಲ್ಲ, ಇರೋಳು ನಾನೊಬ್ಳೆ.
ಈ ಜಗತ್ತು ಅನ್ನೋದು ನನ್ನಿಂದಲೇ ಸೃಷ್ಟಿಯಾಗಿದೆ, ಮತ್ತೆ ಇದು ನನ್ನಲ್ಲೇ ಲೀನವಾಗುತ್ತೆ. ನೋಡು ನನ್ನ ಈ ಮಹಿಮೆನ ಅಂತ ಅನ್ಬಿಟ್ಟು, ನನ್ ಮಹಿಮೆ ನೋಡು, ನೀನ್ ಅನ್ಕೊಂಡಿದ್ಯಾ ಅವಳು ಎದ್ರಕೊಂಡು ತನ್ನ ಬಲನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾಳೆ ಅಂತ ಅನ್ಬಿಟ್ಟು. ಇದನ್ನೆಲ್ಲ ಸೃಷ್ಟಿ ಮಾಡಿರೋಳು ನಾನೇನಪ್ಪ, ಈ ಬಲ ಎಲ್ಲ ನಂದೆ, ಇದನ್ನ ನಾನೇನ್ ಲೀನ ಮಾಡ್ಕತೀನಿ, ನೋಡು ನನ್ನ ಇದನ್ನ ಮಹಿಮೇನ ಅಂತ ಅನ್ಬಿಟ್ಟು ಏನ್ ಮಾಡ್ತಾಳೆ, ಆ ಮಹಿಮಾ ಶಕ್ತಿಯಿಂದ ಏನ್ ಮಾಡ್ತಾಳೆ, ತಾನು ಸೃಷ್ಟಿ ಮಾಡಿರ್ತಾಳಲ್ಲ, ಯಾರು ಆ ಕಾಳಿ ಆಗಿರ್ಬೋದು, ದೇವತೆಗಳಾಗಿರ್ಬೋದು, ಮತ್ತೆ ಸಪ್ತ ಮಾತುಕಿಯರಾಗಿರ್ಬೋದು, ಎಲ್ಲರನ್ನು ಏನ್ ಮಾಡ್ತಾಳೆ, ತನ್ನಲ್ಲಿ ಲೀನ ಮಾಡ್ಕೊಂಡ್ಬಿಡ್ತಾಳೆ. ಹೊರಕ್ಕೆ ಯಾವ್ಯಾವ ಬಲನ ತಗೊಂಬಂದಿದ್ಲು ಆ ಮಾತೆ ಯುದ್ಧಕ್ಕೆ ಅಂತ ಅನ್ಬಿಟ್ಟು ಅದನ್ನೆಲ್ಲ ತನ್ನಲ್ಲಿ ಲೀನ ಮಾಡ್ಕೊಂಡ್ಬಿಡ್ತಾಳೆ. ಅಂತಂದ್ರೆ ಅಷ್ಟೊಂದು ಶಕ್ತಿಯುತವಾದಳು ಮಾತೆ. ಈ ವಿಶ್ವದಲ್ಲಿ ಎಲ್ಲವೂ ಅವಳೇ, ಈ ವಿಶ್ವವೇ ಅವಳು ಆಗಿರುವಾಗ ಅವಳು ಯಾರ ಬಲವೂ ಬೇಕಿಲ್ಲ, ಅವಳೇ ಎಲ್ಲ ಬಲವೂ ಅವಳೇ ಆಗಿದ್ದಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದ್ ಬರ್ತಾ ಇದೆ. ಹಾಗೆ ನಾವೇನ್ ಮಾಡ್ತೀವಿ, ಅದನ್ನ ನಾವು ಅರ್ಥ ಮಾಡ್ಕೊತಾ ಇಲ್ಲ. ಆ ಮಾತೇನೆ ಎಲ್ಲ ಈ ವಿಶ್ವದಲ್ಲಿ, ಆ ಮಾತೇನೆ ತನ್ನ ಬಲ, ಆ ಮಾತೆ ಬಲವೇ ಇದು ಅಂತ ನಾವ್ ಅರ್ಥ ಮಾಡ್ಕೊಳ್ದೆ ನಾವ್ ಏನ್ ಮಾಡ್ತಿರ್ತೀವಿ, ಪ್ರತಿ ದಿವಸ ಅಯ್ಯೋ ನಾನ್ ಮಾಡ್ತಾ ಇರೋದು ನನ್ನ ಬಲದಿಂದ, ನಾನು ಮನೆ ನಡೆಸ್ತಾ ಇದ್ದೀನಿ, ನನ್ನ ಬಲದಿಂದ ನಾನು ಅಧಿಕಾರನ ಸಂಪಾದನೆ ಮಾಡಿದ್ದೀನಿ, ನಾನು ಐಶ್ವರ್ಯ ಸಂಪಾದನೆ ಮಾಡಿದ್ದೀನಿ ಅಂತ ನಾವ್ ಹೇಳ್ಕೊತಾ ಇದ್ದೀವಿ. ಆದ್ರೆ ಅದು ನಮ್ಮ ಬಲ ಅಲ್ಲ, ಆ ಮಾತೆಯ ಒಂದು ಕೃಪೆ. ಆ ಕೃಪೆಯಿಂದ, ಆ ಶಕ್ತಿಯಿಂದ ನಾವು ಈ ಜೀವನವನ್ನ ನಡೆಸ್ತಾ ಹೋಗ್ತಿದೀವಿ. ನಾವು ಆ ಮಾತೆಯಿಂದ ಬಂದಂತವ್ರು, ಅವಳು ಯಾರಿಗೆ ಏನ್ ಕೊಡ್ಬೇಕು, ಹೇಗ್ ನಡೆಸ್ಬೇಕು ಅನ್ನೋದು ಅವಳಿಗೆ ತಿಳಿದಿರ್ತದಿಂದ ಅವಳು ಆ ಬಲವನ್ನ ನಮ್ಮಲ್ಲಿ ಕೊಡ್ತಾ ಇರ್ತಾಳೆ. ಆದ್ರಿಂದ ನಾವು ಅದನ್ನ ಜ್ಞಾಪಕ ಮಾಡ್ಕೊಂಡು ಪ್ರತಿದಿನವೂ ಅವಳ ಸ್ಮರಣೆನ ಮಾಡ್ತಾ ಹೋಗ್ಬೇಕು. ನನ್ನ ಬಲ ಏನಿದೆ, ನನ್ನ ಶಕ್ತಿ ಏನಿದೆ, ಅದೆಲ್ಲ ನಿಂದಮ್ಮ, ನಿನ್ನಿಂದ ನೀನ್ ನಡೆಸ್ತಾ ಇದ್ಯಾ, ಇದೆಲ್ಲ ನಾನಲ್ಲಮ್ಮ ಅನ್ನೋ ಒಂದು ದೈನ್ಯತೆ ಭಾವನೆಯಿಂದ, ಶರಣಾಗತಿಯ ಒಂದು ಭಾವದಿಂದ ನಾವು ಈ ಜೀವನವನ್ನ ನಡೆಸ್ತಾ ಹೋದ್ರೆ ನಮಗೂ ಕೂಡ ಒಳ್ಳೆಯ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಆ ಮಾತೆ ದೈನ್ಯಳಾಗಿದಂತ ನಮಗೆ ಒಂದು ಫಲವನ್ನ ಕೊಡ್ತಾ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಗೊತ್ತಾಗ್ತಾ ಹೋಗ್ತಾ ಇದೆ. ಮುಂದಿನ ನಾಮ ಮಹಾಬುದ್ಧಿ, ಮಹಾಸಿದ್ಧಿ, ಮಹಾಯೋಗೇಶ್ವರೇಶ್ವರಿ ಅಂತ ಅಂದ್ಬಿಟ್ಟು ಇದೆ. ಅದರಲ್ಲಿ ಈಗ ಮಹಾಬುದ್ಧಿ ಅನ್ನೋದನ್ನ ನೋಡೋಣ. ಈ ದುರ್ಗಾ ಸಪ್ತಶತಿಯಲ್ಲಿ ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ಅಂತ ಅಂದ್ಬಿಟ್ಟು ಹೇಳಿದೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಆ ಬ್ರಹ್ಮ ಪರ್ಯಂತ ಸಮಸ್ತ ಜೀವರಾಶಿಗಳಲ್ಲೂ ವ್ಯಾಪಿಸಿರ್ತಕ್ಕಂಥ ಆ ಬುದ್ಧಿನೇ, ಆ ಲಲಿತಾ ಮಾತೆಯೇ ಈ ಒಂದು ಜ್ಞಾನ ಅಂದ್ರೆ ಈ ಒಂದು ಬುದ್ಧಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಎಲ್ಲದರಲ್ಲೂ ಯಾವ್ದು ನೆಲೆಸಿದೆಯೋ, ಯಾವ್ದಿದೆಯೋ, ಯಾವ ಜ್ಞಾನ ಅನ್ನೋದು ಹರಿತಾ ಇದೆಯೋ ಆ ಬುದ್ಧಿನೇ ಆ ಮಾತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಜೀವಿಯಲ್ಲಿ ಅಂತಃಕರಣ ಅನ್ನೋದನ್ನ ನಾವು ಎಲ್ಲ ಕೇಳಿದೀವಿ. ಅಂತಃಕರಣ ಅನ್ನೋದನ್ನ ನಾವು ನೋಡ್ತೀವಿ. ಈ ಅಂತಃಕರಣ ಅನ್ನೋದು ಯಾವ ರೀತಿ ಇದೆಯಪ್ಪ ಅಂದ್ರೆ 4 ಸ್ವರೂಪವನ್ನ ಹೊಂದಿದೆ. ಈ ಅಂತಃಕರಣ ಅಂತ ನಾವ್ ಹೇಳ್ತೀವಿ, ಜೀವಿ ಆದನ್ಗೆ ಅಂತಃಕರಣ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದರಲ್ಲಿ ನಾವು 4 ಸ್ವರೂಪಗಳನ್ನ ಕಾಣ್ತಾ ಇದ್ದೀವಿ. ಯಾವ್ಯಾವ್ದು? ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ ಅಂತ ಅಂದ್ಬಿಟ್ಟು 4 ಅಂಶಗಳನ್ನ ನಾವು ನೋಡ್ತೀವಿ ಈ ಅಹಂಕಾರದಲ್ಲಿ. ಅಂದ್ರೆ ಏನಿದು ಅಂತಂದಾಗ ಇದನ್ನ ಏನಂತ ಕರೀತಾರೆ, ಇದೊಂದು ಪ್ರವಾಹ ಅಂತ ಕರೀತಾರೆ.
ಇದನ್ನ ವೃತ್ತಿಯ ಪ್ರವಾಹ ಅಂತ ಕರೀತಾರೆ. ಅಂದ್ರೆ ಇದು ನಿರಂತರವಾಗಿ ಈ ಅಂತಃಕರಣ ಅನ್ನೋದು ಹರಿತಾ ಇರುತ್ತೆ. ಈ ಪ್ರವಾಹದಲ್ಲಿ ನೀರು ಯಾವ ರೀತಿ ಹರಿತಾ ಇರುತ್ತೋ ಆ ರೀತಿ ಈ ಅಂತಃಕರಣದಲ್ಲಿ ಈ ಆಲೋಚನೆಗಳೇನಿದೆ, ಈ ವಿಷಯಗಳ ಒಂದು ಆಲೋಚನೆ ಅನ್ನೋದು, ನಾವು ಏನೋ ಒಂದು ವಿಷಯ ಅಂತ ಆ ಆಲೋಚನೆ ಅನ್ನೋದು ಕ್ಷಣ ಕ್ಷಣಕ್ಕೂ ಅದು ನಿರಂತರವಾಗಿ ನಡೀತಾ ಇರುತ್ತೆ ಈ ಅಂತಃಕರಣದಲ್ಲಿ. ಅದು ವಸ್ತುವಿನ ಬಗ್ಗೆ ಆಗಿರ್ಬೋದು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದ್ರೂ ನಾವು ಯೋಚನೆ ಮಾಡ್ತಾನೇ ಇರ್ತೀವಲ್ವಾ. ಅಂತಹ ಒಂದು ಆಲೋಚನೆಯ ಒಂದು ಪ್ರವಾಹವನ್ನ ನಾವೇನಂತ ಕರಿತೀವಿ, ಅಂತಃಕರಣ ಅಂತ ಅಂದ್ಬಿಟ್ಟು ಕರಿತೀವಿ. ಇದಕ್ಕೆ ಉದಾಹರಣೆ ನದಿ ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಅದ್ರ ಪೂರ್ಣ ಚಿತ್ರಣ ನಮ್ಗೆ ಬರುತ್ತೆ. ನದಿ ಯಾವ ರೀತಿ ವಿಶಾಲವಾಗಿರುತ್ತೆ, ಹೇಗೆ ಹರಿತಾ ಇರುತ್ತೆ, ಹೇಗೆ ಅಲೆಗಳು ಅದರಲ್ಲಿ ಉತ್ಪತ್ತಿಯಾಗಿ ಮತ್ತೆ ಅದರಲ್ಲಿ ಮುಳುಗಿ ಮತ್ತೆ ಎದ್ದು ಹೇಗೆ ಅಲೆಗಳು ಅದರಲ್ಲಿ ಬರ್ತಾ ಇರುತ್ತೆ ಅನ್ನೋ ಚಿತ್ರಣ ಎಲ್ಲ ನಮ್ಗೆ ಬರುತ್ತೆ ಅಲ್ವಾ. ಅದೇ ರೀತಿ ಒಂದು ಮಡಕೆ ಅಂದಾಗ ಅದು ಯಾವ ರೀತಿ ಆಗಿದೆ, ಆ ಮಣ್ಣಿನಿಂದ ಮಡಕೆನ ಹ್ಯಾಂಗ್ ಮಾಡಿದ್ದಾರೆ ಅನ್ನೋ ಚಿತ್ರಣ ಎಲ್ಲ ನಮ್ಗೆ ಬರ್ತಾ ಇರುತ್ತೆ ಅಲ್ವಾ. ಅದೇ ರೀತಿ ವಸ್ತು ಚಿಂತನೆ ಮಾಡುವಾಗ ಈ 4 ವಿಧಾನಗಳು, ಈ ಅಂತಃಕರಣದ ಈ 4 ಈ ಅಂಶಗಳು ಏನಿದೆ, ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ, ಇವು 4 ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಂತಃಕರಣ ಅನ್ನೋದು ಅಲ್ಲಿ ಸ್ವರೂಪವಾಗಿರುತ್ತೆ. ಈ 4 ವಿಧಾನಗಳು ಕೂಡ ಅಲ್ಲಿ ಸೇರಿರುತ್ತೆ ಈ ಅಂತಃಕರಣ ಅಂತ ಅಂದಾಗ. ಇವು 4 ಸೇರಿದ್ರೇನೆ ನಾವು ಯಾವುದೇ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಇದಕ್ಕೆ ಒಂದು ಉದಾಹರಣೆ, ಹೇಗಪ್ಪ ಈ 4 ಒಂದರಲ್ಲೇ ಸೇರಿದೆ, ಅಂತಃಕರಣ ಅಂದಾಗ ಈ 4 ಒಂದರಲ್ಲೇ ಇದೆ ಅಂತ ಅಂದಾಗ ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಬ್ಬ ಮನೆಯಲ್ಲಿ ಒಬ್ಬ ತಂದೆ ಇರ್ತಾನೆ. ಅಂದ್ರೆ ಅವನೇ ಯಜಮಾನ, ತಂದೆ ಅನ್ನೋನು ಯಜಮಾನ. ಆ ಮನೆಯಲ್ಲಿ ಯಜಮಾನ ಆಗಿರ್ತಾನೆ. ಅವನೇನಂತಾರೆ, ಮನೆಯಲ್ಲಿ ಅಪ್ಪ ಅಂತ ಕರೀತಾರೆ. ಅಲ್ಲಿ ಮನೆಯಲ್ಲಿ ಮಕ್ಕಳೆಲ್ಲ ಅಪ್ಪನ ಒಂದು ಸ್ಥಿತಿನ ಅಲ್ಲಿ ಹೊಂದಿರ್ತಾನೆ. ಆಮೇಲೆ ನಂತರ ಅವನು ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋದಾಗ ಅಲ್ಲಿ ಆಫೀಸರ್ ಅಂತ ಕರೀತಾರೆ. ಹಾಗೆ ಅವನು ಎಲ್ಲೋ ವ್ಯಾಪಾರ ಏನು ಸಾಮಾನ್ ತರಕ್ ಹೋದಾಗ ಅಲ್ಲಿ ಅವನ್ನ ವ್ಯಾಪಾರಸ್ಥ ಅಂತ ಕರೀತಾರೆ. ಹಾಗೆ ಅವನು ಪೂಜೆ ಮಾಡ್ತಾ ಇರ್ತಾನೆ. ಭಗವಂತನ ಪೂಜೆನ ಮಾಡಿದಾಗ ಅವನಿಗೆ ಭಕ್ತ ಅಂತ ಕರೀತಾರೆ. ಈ ರೀತಿಯಲ್ಲಿ ಒಬ್ಬನೇ ವ್ಯಕ್ತಿ ಅವನ ವಿವಿಧ ಕೆಲಸಗಳಿಗೆ ಬೇರೆ ಬೇರೆ ಒಂದು ಇದನ್ನ ಹೊಂದುತ್ತಾನೆ, ಬೇರೆ ಬೇರೆ ಒಂದು ನಾಮಗಳನ್ನ ಹೊಂದ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ ಈ ಅಂತಃಕರಣ ಕೂಡ ಬೇರೆ ಬೇರೆಯಾಗಿ ಆ ಕಾರ್ಯಕ್ಕೆ ತಕ್ಕಂತೆ ಒಂದು ಇದನ್ನ ಹೊಂತಾ, ಆ ಕಾಯಕ್ಕೆ ಅನುಸಾರವಾಗಿ ಹೋಗ್ತಾ ಇರುತ್ತೆ. ಈ ಅಂತಃಕರಣದಲ್ಲಿ ಈ 4 ಕೂಡ ಬೇರೆ ಬೇರೆಯಾಗಿ ಹೋಗ್ತಾ ಇರುತ್ತೆ. ಅದು ಹೇಗೆ ಅಂತ ಅಂದ್ಬಿಟ್ಟು ಈಗ ನೋಡೋಣ. ಮನಸ್ಸು, ಈ ಅಂತಃಕರಣ ಅಂದಾಗ ನಾವು 4 ಹೇಳಿದ್ವಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಆ ಮೊದಲನೇದಾಗಿ ಮನಸ್ಸನ್ನು ನೋಡೋಣ. ಈ ಮನಸ್ಸು ಅನ್ನೋದು ಯಾವ ರೀತಿ ಇರುತ್ತೆ, ಅಂತಃಕರಣದಲ್ಲಿ ಏನ್ ಕೆಲಸ ಮಾಡ್ತಾ ಇರುತ್ತೆ ಅಂತ ನೋಡಿದಾಗ, ಈ ಮನಸ್ಸು ಅನ್ನೋದು ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳ್ತಾರೆ. ಅಂತ ಅಂದ್ರೆ ಈ ಅಂತಃಕರಣದಲ್ಲಿ ಈ ಮನಸ್ಸು ಅನ್ನೋದು ದ್ವಂದ್ವದಿಂದ ಕೂಡಿರುತ್ತೆ. ಇದು ಯಾವುದೇ ಒಂದು ನಿರ್ಧಾರನ, ಯಾವುದೇ ಒಂದು ವಿಚಾರ ಬಂದಾಗ ಆ ನಿರ್ಧಾರನ ತಗೊಳೋದಕ್ಕಾಗಲ್ಲ. ಇದ್ ಮಾಡ್ಬೇಕಾ, ಇದ್ ಬಿಡ್ಬೇಕಾ, ಇದ್ ಮಾಡ್ಲಾ ಅಥವಾ ಇಲ್ವಾ ಅನ್ನೋ ಒಂದು ದ್ವಂದ್ವದಿಂದ ಯಾವ್ದು ಕೂಡಿ ಇರುತ್ತೋ, ಒಂದು ನಿರ್ದಿಷ್ಟವಾದ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳದೆ ದ್ವಂದ್ವದಿಂದ ಯಾವ್ದು ಕೂಡಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ಮನಸ್ಸು ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಯಾವಾಗ್ಲೂ ಹೇಗಿರುತ್ತೆ, ಸಂಶಯಾತ್ಮಕವಾಗೇ ಇರುತ್ತೆ ಈ ಮನಸ್ಸು ಅನ್ನೋದು. ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳಲ್ಲ. ಆದ್ರಿಂದ ಅಂತಃಕರಣದಲ್ಲಿರ್ತಕ್ಕಂಥ ಇಂಥ ಒಂದು ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ಅಂಶವನ್ನ ನಾವು ಏನಂತ ಕರಿತೀವಿ, ಮನಸ್ಸು ಅಂತ ಕರಿತೀವಿ. ಆಮೇಲೆ ಬುದ್ಧಿ, ಎರಡನೇದು ಬುದ್ಧಿ ಅಂತ. ಬುದ್ಧಿ ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಬುದ್ಧಿಗೆ ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಈ ಮನಸ್ಸು ಅನ್ನೋದು ಗೊಂದಲದಲ್ಲಿ ಸಿಕ್ಕಾಕೊಂಡಿರುತ್ತೆ. ಈ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಏನಿದೆಯೋ ಇದನ್ನ
ಒಂದು ತೀರ್ಮಾನ ಮಾಡಿ ನ್ಯಾಯ ರೀತಿಯಲ್ಲಿ ಇದನ್ನು ನಿರ್ಣಯಾತ್ಮಕವಾಗಿ ಇದನ್ನ ತೀರ್ಮಾನ ಮಾಡಿ ಇದನ್ನ ತಿಳಿಸೋದಕ್ಕೆ ಸತ್ಯವಾದದ್ದನ್ನೇ ಪ್ರತಿಪಾದಿಸುತ್ತೆ ಈ ಬುದ್ಧಿ ಅನ್ನೋದು. ಯಾವಾಗ ಈ ಚಂಚಲತೆಯಿಂದ ಇದು ಮಾಡ್ಲಾ ಬಿಡ್ಲಾ ಅಂತ ಈ ಮನಸ್ಸು ಅನ್ನೋದು ಈ ಅಂತಃಕರಣದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಅದನ್ನ ಬುದ್ಧಿ ಏನ್ ಮಾಡುತ್ತೆ, ನಿರ್ಣಯಾತ್ಮಕವಾಗಿ ಅದನ್ನ ಸತ್ಯತೆ ಕಡೆಗೆ ಪ್ರತಿಪಾದಿಸುತ್ತೆ. ಯಾವುದೇ ವಿಚಾರ ತಗೋಬೇಕಾದ್ರೂ ಇದು ಕರೆಕ್ಟ್ ಆಗಿದೆ, ಇದನ್ ಮಾಡು ಅಂತ ಯಾವಾಗ ಈ ಬುದ್ಧಿ ಅನ್ನೋದು ನಿರ್ಣಯಿಸುತ್ತೋ ಅದಕ್ಕೆ ಇದಂ ಮಿತ್ತಂ ಅಂತ ಹೇಳ್ತಾರೆ. ಈ ಬುದ್ಧಿಗೆ ಇದಂ ಮಿತ್ತಂ ಅಂತ ಅಂದ್ಬಿಟ್ಟು ಈ ಬುದ್ಧಿ ಅನ್ನೋದು ಈ ಅಂತರಂಗದಲ್ಲಿ ಎಚ್ಚರಿಸ್ತಾ ಇರುತ್ತಂತೆ. ಅದರಿಂದ ಈ ಬುದ್ಧಿ ಅನ್ನೋದು ಅಂತಃಕರಣದಲ್ಲಿ ಈ ನಿರ್ಣಯಾತ್ಮಕವಾದ ಒಂದು ಕಾರ್ಯವನ್ನ ಮಾಡುವಂಥದ್ದಾಗಿದೆ. ಅದಕ್ಕೆ ನಾವು ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡುವಾಗ, ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳುವಾಗ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ, ದಿವ್ಯೋಯೋನ ಪ್ರಚೋದಯಾತ್ ಅಂತ ಆ ಭಗವಂತನಲ್ಲಿ ನಾವು ಈ ಧೀಶಕ್ತಿಯನ್ನು ಕೊಡಮ್ಮ ನೀನು, ಈ ನನಗೆ ಈ ಬುದ್ಧಿಯ ಒಂದು ಶಕ್ತಿಯನ್ನ ಧೀಶಕ್ತಿಯನ್ನ ನನಗೆ ನೀಡಮ್ಮ ಅಂತ ಅಂದ್ಬಿಟ್ಟು ಗಾಯತ್ರಿ ಮಂತ್ರ ಪಠನೆ ಮಾಡುವಾಗ ದಿವ್ಯೋಯೋನ ಪ್ರಚೋದಯಾತ್ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಈ ಬುದ್ಧಿ ಬಗ್ಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಂದ್ರಿಯಾಣಿ ಪರಾಣ್ಯ ಇಂದ್ರಿಯೇಭ್ಯಂ ಪರಂ ಮನಃ ಮನಸ್ತಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಸ್ತು ಸುಹು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂತಂದ್ರೆ ಈ ಶರೀರ ಅನ್ನೋದು ಏನಿದೆಯೋ ಈ ಶರೀರಕ್ಕಿಂತಲೂ ಆ ಇಂದ್ರಿಯಗಳು ಅನ್ನೋದಿದೆಯಲ್ಲ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆ ಇಂದ್ರಿಯಗಳಿಗಿಂತಲೂ ತುಂಬಾ ಶ್ರೇಷ್ಠವಾದದ್ದು ಮನಸ್ಸು ಅಂತ ಹೇಳ್ತಾರೆ. ಆ ಮನಸ್ಸಿಗಿಂತಲೂ ಇನ್ನೂ ತುಂಬಾ ಶ್ರೇಷ್ಠವಾದದ್ದು ಅಂದ್ರೆ ಈ ಬುದ್ಧಿ ಅಂತ ಹೇಳ್ತಾರೆ. ಈ ಬುದ್ಧಿಗಿನ್ನ ಅತ್ಯಂತ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂದ್ರೆ ಆ ಪರತತ್ವ. ಆ ಪರತತ್ವ ಅನ್ನೋದು ಏನಿದೆಯೋ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೀಗಾಗಿ ಈ ಬುದ್ಧಿ ಅನ್ನೋದು ಆ ಭಗವಂತನಿಗೆ ಪ್ರತೀಕವಾಗಿದೆ. ಅಂತಂದ್ರೆ ಈ ಬುದ್ಧಿ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಈ ಶರೀರದಲ್ಲಿ ಬುದ್ಧಿನೇ ಮುಖ್ಯವಾದದ್ದು, ಶ್ರೇಷ್ಠವಾದದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬುದ್ಧಿ ಅನ್ನೋದು ಹೇಗಪ್ಪ ಈ ಶರೀರದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಅಂತ ನಾವು ಹೇಳಿದ್ವಿ. ಈ ಬುದ್ಧಿ ಅನ್ನೋದು ಹೇಗೆ ಅಂತಂದ್ರೆ, ಈಗ ನಾವು ಯಾವುದೇ ಒಂದು ವಾಹನನ ಚಲನೆ ಮಾಡ್ಬೇಕು ಅಂತಂದಾಗ ಆ ವಾಹನ ಚಲನೆ ಮಾಡಕ್ಕೆ ಅದನ್ನ ಒಂದ್ ಕಾರ್ ತಗೊಂಡ್ವಿ, ಒಂದು ಸ್ಕೂಟರ್ ತಗೊಂಡ್ವಿ, ಒಂದ್ ಸೈಕಲ್ ತಗೊಂಡ್ವಿ, ಅದನ್ನ ಅಲ್ಲೇ ಇಟ್ಬಿಟ್ರೆ ಅದ್ ಮುಂದೆ ಸಾಗಲ್ಲ. ಅದಕ್ಕೆ ಸಾರಥಿ ಅನ್ನೋನ್ ಬೇಕಾಗತ್ತೆ. ಅದೇ ರೀತಿ ಈ ಜೀವನದ ಒಂದು ಇದನ್ನ ಸಾಗ್ಬೇಕಾದ್ರೆ ಈ ಸಾರಥಿ ಅನ್ನೋನು ತುಂಬಾ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಅಂತಂದ್ರೆ ಇವನು ಶ್ರೇಷ್ಠನಾಗ್ಬೇಕಾದ್ರೆ ಬುದ್ಧಿ ಇದೆ ಆಗ ಹೋಗ್ಬೋದು, ಆದ್ರೆ ಅವನು ತುಂಬಾ ಶ್ರೇಷ್ಠನಾಗಿ ಇರ್ಬೇಕು ಅಂತಂದಾಗ ಈ ಸಾರಥಿ ಅನ್ನೋನು ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ಅಂದ್ರೆ ಬುದ್ಧಿ ಅನ್ನೋದು ಅಷ್ಟೊಂದು ಮುಖ್ಯವಾದದ್ದು. ಅದು ಮನುಷ್ಯನನ್ನ ಶ್ರೇಷ್ಠ ಮಾಡ್ಬೇಕಾದ್ರೆ, ಅವನನ್ನ ಉತ್ತಮನಾಗಿ ಮಾಡ್ಬೇಕು ಅಂದಾಗ ಈ ಬುದ್ಧಿ ಅನ್ನೋದು ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಮಲಗಿರ್ತಾನೆ. ಆಗ ಇನ್ನೇನು ಯುದ್ಧ ಪ್ರಾರಂಭ ಆಗ್ಬೇಕು. ಆಗ ಕೌರವರ ಕಡೆ ದುರ್ಯೋಧನ ಬರ್ತಾನೆ, ಈ ಕಡೆ ಪಾಂಡವರ ಕಡೆಯಿಂದ ಅರ್ಜುನ ಬರ್ತಾನೆ. ಇಬ್ರು ಬಂದು ಅವನನ್ನ ಸಂಧಿಸ್ಬೇಕು ಅಂತ ಅಂದ್ಬಿಟ್ಟು ಬರ್ತಾರೆ. ಬಂದ ತಕ್ಷಣ ಏನ್ ಗೊತ್ತು, ಓಹೋ ನೀವಿಬ್ರು ಬಂದಿದ್ದೀರಾ, ನನ್ಗೆ ಅರ್ಥ ಆಯ್ತು, ಯುದ್ಧದ ಸಮಯ ಬಂತು, ನೀವಿಬ್ರು ಬಂದು ನನ್ನನ್ನ ಇದ್ ಮಾಡ್ತಾ ಇದ್ದೀರಿ, ಆಯ್ತು ನನ್ನ ಹತ್ರ ಸಾವಿರಾರು ಇದಿದೆ, ಗಜಬಲ ಇದೆ, ಅಶ್ವಬಲ ಇದೆ, ಬೇಕಾದಷ್ಟು ಸಂಪತ್ತಿದೆ, ಇದು ಯಾರಿಗ್ ಬೇಕೋ ಅವ್ರು ತಗೊಳ್ಳಿ, ಮತ್ತು ನಾನೊಬ್ನೇ ಇದ್ದೀನಿ, ನನ್ನನ್ನು ಯಾರು ಬೇಕೋ ನೀವು ಆರಿಸ್ಕೋಬಹುದು, ಇವೆರಡರಲ್ಲಿ ನಿಮ್ಗೆ ಯಾವ್ಯಾವ ಬೇಕೋ ನೀವು ಆರಿಸ್ಕೋಬಹುದು ಅಂತ ಅಂದ್ಬಿಟ್ಟು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಅರ್ಜುನ ಏನ್ ಮಾಡ್ತಾನೆ, ನನ್ಗೆ ಯಾವ್ದು ಬೇಡಪ್ಪ, ನಿನ್ ಗಜಬಲನು ಬೇಡ, ನಿನ್ ಅಶ್ವಬಲನು ಬೇಡ, ನಿನ್ ಯಾವ ಇದು ನನಗ್ ಬೇಡ,
ನನಗ್ ನೀನೊಬ್ನೇ ಸಾಕು, ನೀನೊಬ್ಬ ನನ್ ಕಡೆ ಇದ್ರೆ ಸಾಕು ಅಂತ ಅಂದ್ಬಿಟ್ಟು ಅವನು ಆ ಶ್ರೀಕೃಷ್ಣ ಪರಮಾತ್ಮನನ್ನ ಸಾರಥಿಯಾಗಿ ಆಯ್ಕೆ ಮಾಡ್ಕೊತಾನೆ. ಅದೇ ದುರ್ಯೋಧನ, ಅವನು ಬಾಕಿ ಎಲ್ಲದಕ್ಕೂ ಆಸೆ ಪಟ್ಟು ಆ ಸೈನಿಕನನ್ನ ಸಾರಥಿಯನ್ನಾಗಿ ಮಾಡ್ಕೊತಾನೆ. ಅದಕ್ಕೆ ಆ ಬುದ್ಧಿನ ಆ ಪರಮಾತ್ಮನೇ ಎಲ್ಲವೂ ಅಂತ ಅನ್ಕೊಂಡು ಅರ್ಜುನ ತನ್ನ ಸಾರಥಿಯನ್ನಾಗಿ ಯಾವಾಗ ಕೃಷ್ಣ ಪರಮಾತ್ಮನ ಮಾಡ್ಕೊಂಡು ಅವನ ಬುದ್ಧಿ ಅನ್ನೋದು ಅಷ್ಟೊಂದು ಚುರುಕಾಗಿದೆ, ಅಷ್ಟೊಂದು ಶ್ರೇಷ್ಠತೆಯನ್ನ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಉದಾಹರಣೆಯಿಂದ ನಮಗೆ ಗೊತ್ತಾಗತ್ತೆ. ಈ ಬುದ್ಧಿಯ ಪ್ರಭಾವದಿಂದಲೇ ಮನುಷ್ಯನ್ಗೆ ಹೆಚ್ಚು ಬೆಲೆ ಬರ್ಬೇಕು ಅಂದ್ರೆ, ಈ ಸಮಾಜದಲ್ಲಿ ಒಬ್ಬ ಮನುಷ್ಯನನ್ನ ನಾವು ಗುರ್ತಿಸ್ಬೇಕು ಅಂದ್ರೆ ಅವನು ಬುದ್ಧಿಯಿಂದಲೇ ಅವನ್ ಮಾಡ್ತಕ್ಕಂಥ ಕಾರ್ಯ, ಅವನ್ ನಡೀತಾ ಇರೋ ರೀತಿ, ಇವನ್ನೆಲ್ಲ ನಾವು ಯಾವ್ದ್ರಿಂದ ಗುರ್ತಿಸ್ತೀವಿ? ಅವನ ಬುದ್ಧಿಯ ಮೇಲೆ ಅವನ್ ನಡೆದಿರ್ತಕ್ಕಂಥ ಕಾರ್ಯ, ಅದೆಲ್ಲ ಒಂದು ಶ್ರೇಷ್ಠವಾಗಿರೋದ್ರಿಂದ ಅವನ್ನ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ನಾವು ಸಮಾಜದಲ್ಲಿ ಗುರ್ತು ಪಡಿಸ್ತೀವಿ, ಗುರ್ತು ಮಾಡ್ಕೊತೀವಿ. ಅದೇ ವ್ಯಕ್ತಿಗೆ ಬುದ್ಧಿ ಭ್ರಮಣೆ ಆಯ್ತು, ಅವನು ಬುದ್ಧಿ ಭ್ರಮಣೆ ಆದ ಅಂತ ಅಂದಾಗ ಏನಾಗತ್ತೆ, ಅವನು ಎಲ್ಲವನ್ನು ಮರ್ತ್ ಬಿಡ್ತಾನೆ. ಅವನ ಉನ್ನತಿಯೇ ಏನಾಗತ್ತೆ, ಕೆಳಕ್ ಬಂದ್ಬಿಡುತ್ತೆ. ಅವನು ಹುಚ್ಚುಚ್ಚಾಗಿ ಆಡಕ್ ಶುರು ಮಾಡ್ತಾನೆ. ಅವನ ಬುದ್ಧಿ ಅನ್ನೋದು ಯಾವಾಗ ಅವನಿಗೆ ಹೋಯ್ತು, ಅವನು ಕೀಳು ಮಟ್ಟಕ್ಕೆ ಇಳಿತಾನೆ, ಅಂದ್ರೆ ಕೆಳ ಮಟ್ಟಕ್ಕೆ ಹೋಗ್ತಾನೆ. ಅವನಿಗೆ ಬುದ್ಧಿ ಇಲ್ದೆ ಇದ್ದಾಗ ಅವನು ಯಾರು ಬೆಲೆನೆ ಕೊಡಲ್ಲ, ಜೀವನದಲ್ಲಿ ಅವನಿಗೆ ಬೆಲೆನೆ ಸಿಕ್ಕಲ್ಲ. ಬುದ್ಧಿ ಭ್ರಮಣೆ ಆಯ್ತು, ಅವನು ಹೋದ ಅಂತ ಅಂದ್ಬಿಟ್ಟು ಅವನು ಕೆಳಮಟ್ಟಕ್ಕೆ ಹೋಗ್ತಾನೆ. ಆದ್ರಿಂದ ಬುದ್ಧಿ ಅನ್ನೋದು ಒಂದು ಪ್ರಧಾನವಾದಂತ, ಈ ಶರೀರಕ್ಕೆ ಪ್ರಧಾನವಾದಂತ ಒಂದು ಅಂಗ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆ ಮಾತೇನು, ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಸದಾ ಕಾಲ ನಾನು ಆರೋಗ್ಯವಾಗಿರುವಂಥದ್ದು ಬುದ್ಧಿಯನ್ನ ನನಗ್ ಕೊಡು ಅಂತ ಅಂದ್ಬಿಟ್ಟು ಸದಾ ಕಾಲ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನಮ್ಮ ಬುದ್ಧಿ ಕೂಡ ಚಂಚಲವಾಗದೆ ಆರೋಗ್ಯವಾಗಿ ಶಕ್ತಿಯುತವಾಗಿ ಇರುತ್ತೆ. ಸದಾ ಕಾಲವೂ ನಾವು ಆ ಮಾತನ್ನ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾರೆ. ಮುಂದಿನದು ಚಿತ್ತ. ಬುದ್ಧಿ ಆಯ್ತು, ಮನಸ್ಸಾಯ್ತು, ಇವಾಗ ಚಿತ್ತ. ಚಿಂತನ ಕರ್ತೃ ಚಿಂತಃ ಅಂತ ಹೇಳ್ತಾರೆ. ಚಿಂತನಾ ಕರ್ತೃ ಚಿಂತಃ ಅಂತ ಹೇಳ್ತಾರೆ. ಅಂದ್ರೆ ಈ ಚಿತ್ತ ಅನ್ನೋದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಏನ್ ನಡೆದಿದ್ಯೋ, ಇವಾಗ ಏನೋ ಒಂದು ನಡೆದಿದೆ, ಈ ನಡೆದಿರ್ತಕ್ಕಂಥ ಒಂದು ಏನ್ ಘಟನೆಗಳಿರುತ್ತೆಯೋ ಆ ಘಟನೆಗಳನ್ನೆಲ್ಲ ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ, ಆ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅಂತಃಕರಣದಲ್ಲಿ ಈ ಚಿತ್ತ ಅನ್ನೋದು ಹಿಂದಿನದಲ್ಲಿ ಏನೇನ್ ನಡೆದಿರ್ತೋ, ಇವಾಗ ಇಲ್ಲ, ಹಿಂದಿನದಲ್ಲಿ ಏನೇನ್ ನಡೆದಿದ್ಯೋ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊತಾ ಇರುತ್ತೆ. ಅದ್ರ ಕೆಲ್ಸ, ಚಿತ್ತದ ಕೆಲ್ಸ ಅದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ವಿಚಾರಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಕೆಲ್ಸ ಈ ಅಂತಃಕರಣದಲ್ಲಿ ಚಿತ್ತದ್ದು ಅಂತ ಹೇಳ್ತಾರೆ. ಮುಂದಿನದು ಅಹಂಕಾರ. ಅಹಂಕರ್ತ ಅಹಂಕಾರ ಅಂತ ಹೇಳ್ತಾರೆ. ಅಂದ್ರೆ ಅಹಂಕಾರ ಅನ್ನೋದು ಜೀವಿಯಲ್ಲಿ, ಈ ಜೀವಿ ಒಳಗೆ ಏನು ನಾವು ನೋಡ್ತಾ ಇದ್ದೀವಿ, ನಾನು 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 ಅನ್ನೋದನ್ನ ಪ್ರತಿನಿಧಿಸುತ್ತೆ. ಈ ಅಹಂಕಾರ ಅನ್ನೋದು ಈ ಜೀವಿಯಲ್ಲಿ ಇದ್ದಾಗ ಯಾವಾಗ್ಲೂ ಅವನು ಯಾವ್ದಕ್ಕೂ ನಾನ್ ಮಾಡ್ದೆ, ನನ್ನಿಂದ, ನಾನು ನಾನು ಅನ್ನೋದು ಯಾವಾಗ ಅವನಲ್ಲಿದೆಯೋ ಅದಕ್ಕೆ ಅಹಂಕಾರ ಅಂತ ಹೇಳ್ತೀವಿ. ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ನಾನ್ ಮಾಡ್ದೆ, ನನ್ನಿಂದನಪ್ಪ ಅಂತ ಅಂದ್ಬಿಟ್ಟು ಅವನ ಅಹಂಕಾರದಿಂದ ಹೇಳ್ಕೊಳ್ತಾನೇ ಹೋಗ್ತಾನೆ. ನಾನೇ ಕರ್ತೃ, ಈ ಕೆಲಸ ಮಾಡೋದಕ್ಕೆ ನಾನೇ ಕರ್ತೃ, ನನ್ನಿಂದಲೇ ಅಂತ ಹೇಳ್ಕೊಂತಾನೇ ಹೋಗ್ತಿರ್ತಾನೆ. ಪ್ರತಿಯೊಂದು ಕೆಲಸದಲ್ಲೂ ಅವನು ತನ್ನ ನಾನು ಅನ್ನೋದನ್ನ ಹೇಳ್ಕೊತಾ ಹೋಗ್ತಾನೆ. ಇದನ್ನೇ ನಾವು ಅಹಂಕಾರ ಅಂತ ಹೇಳ್ತೀವಿ. ಅಂತ ಒಂದು ಪ್ರಜ್ಞೆಗೆ, ಅಂತ ಒಂದು ಜ್ಞಾನಕ್ಕೆ ನಾವು ಅಹಂಕಾರ ಅಂತ ಕರಿತೀವಿ. ಈ ರೀತಿಯಲ್ಲಿ ಈ 4 ಸ್ವರೂಪಗಳೇನಿದೆ, ಅಹಂಕಾರ, ಚಿತ್ತ, ಮನಸ್ಸು, ಬುದ್ಧಿ, ಈ 4 ಸ್ವರೂಪಗಳೇನಿದೆ, ಈ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಅದು ಆ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಮೂಲವಾದದ್ದೇ ಅಂತಃಕರಣ. ಈ ಮೂಲವಾಗಿ ಅಂತಃಕರಣ ಅಂತ ಇದೆ. ಆ ಕೆಲಸಗಳು ಬಂದಾಗ ಅದದು ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಮುಂದಿನ ನಾಮ ಮಹಾಸಿದ್ಧಿ. ಮಹಾಸಿದ್ಧಿ ಅಂತ ಅಂದಾಗ ನಾವು ಯಾಕೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ ಅಂತಂದ್ರೆ, ಏನೋ ಒಂದು ಉದ್ದೇಶ ಇರುತ್ತೆ ನಮ್ಗೆ. ಓ, ಅದಾಗ್ಬೇಕು ನಮ್ಗೆ, ಇದಾಗ್ಬೇಕು ನಮ್ಗೆ ಅಂತ ಅನ್ಬಿಟ್ಟು ಜಪ, ತಪ, ಯಜ್ಞ ಇದನ್ನೆಲ್ಲ ಮಾಡ್ತಾ 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 ಆ ಭಗವಂತನ ನಾನು ಮುಳುಸ್ಕೋಬೇಕು, ಆ ಭಗವಂತನಿಂದ ನಾನೇನ್ ಅನ್ಕೊಂಡಿದ್ದೀನೋ ಆ ಫಲನ ನಾನು ಪಡ್ಕೋಬೇಕು ಅಂತ ಅನ್ಬಿಟ್ಟು ಸದಾ ಕಾಲ ನಾವು ಆ ಕಡೆನೆ ಪೂಜೆ ಪುನಸ್ಕಾರ ಇವುಗಳನ್ನ ಮಾಡ್ತಾ ಹೋಗ್ತೀವಿ. ಅಂತ ಪೂಜೆ ಪುನಸ್ಕಾರಗಳಿಂದ ನಮ್ಗೆ ಯಾವ ಫಲ ಸಿಕ್ಕುತ್ತೋ ಆ ಫಲನ ನಾವೇನಂತ ಕರಿತೀವಿ? ಸಿದ್ಧಿ ಅಂತ ಕರಿತೀವಿ. ಈ ಸಿದ್ಧಿ ಒಳಗೆ ನಾವು ಎರಡು ರೀತಿಯ ಸಿದ್ಧಿಗಳನ್ನ ನೋಡ್ತಾ ಹೋಗ್ತೀವಿ. ಯಾವ್ದಪ್ಪ ಅಂತಂದ್ರೆ, ಲೌಕಿಕವಾದಂತ ಕಾರ್ಯಸಿದ್ಧಿ ಮತ್ತು ದೈವ ಸಿದ್ಧಿ ಅಂತ ಅಂದ್ಬಿಟ್ಟು ಎರಡು ರೀತಿಯ ನಾವು ಸಿದ್ಧಿಗಳನ್ನ ಕಾಣ್ತಾ ಹೋಗ್ತೀವಿ. ಈ ಲೌಕಿಕವಾದಂತ ಸಿದ್ಧಿ ಅಂತಂದ್ರೆ ಏನಪ್ಪಾ ಅಂದ್ರೆ, ನಾವೇನೋ ಅನ್ಕೊಂಡಿರ್ತೀವಿ, ನಾವ್ ಯಾವ್ದೋ ಒಂದು ಕೆಲಸನ ಮಾಡ್ಕೋಬೇಕು, ಅದು ಮುಗಿಬೇಕು, ಆ ಕೆಲಸ ಕಾರ್ಯ ಫಲ ಸಿಗ್ಬೇಕು, ಆ ಕಾರ್ಯ ನಡಿಬೇಕು ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ, ಅದರ ಸಫಲತೆಗೆ ನಾವೇನ್ ಮಾಡ್ತೀವಿ, ಜಪ, ತಪ, ಯಜ್ಞ ಇವುಗಳನ್ನೆಲ್ಲ ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆ, ಅಪ್ಪ ನನ್ಗೆ ಈ ಕೆಲ್ಸನ ಸುಗಮವಾಗಿ ನಡೆಸ್ಕೊಟ್ಬಿಡಪ್ಪ ಅಂತ ಅಂದ್ಬಿಟ್ಟು ಅವನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಗ ಆ ಪ್ರಾರ್ಥನೆಗೆ ಯಾವ ಫಲ ಸಿಕ್ಕುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಲೌಕಿಕ ಸಿದ್ಧಿ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸಿದ್ಧಿ ಅನ್ನೋದಿದೆ. ಅದು ಏನಪ್ಪ ಅಂತಂದ್ರೆ ದೈವ ಸಿದ್ಧಿ ಅಂತ ಹೇಳ್ತೀವಿ. ಇನ್ನೊಂದು ರೀತಿಯ ಸಿದ್ಧಿ ಅಂತ ಹೇಳಿದ್ನಲ್ಲ, ಅದು ದೈವ ಸಿದ್ಧಿ. ಅದು ಏನಪ್ಪಾ ಆ ದೈವ ಸಿದ್ಧಿ ಅಂತಂದ್ರೆ, ಈ ಲೌಕಿಕವಾದಂತ ಈ ಮನುಷ್ಯ ಯಾಕೆ ಆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಂಗೆ ಆ ಸಿದ್ಧಿ ಬೇಕು, ಈ ಸಿದ್ಧಿ, ಕೋರಿಕೆಗಳು ಅನ್ನೋದು ಮನುಷ್ಯನಲ್ಲಿ ಯಾವಾಗ ಆ ಆಸೆ ಇದು ಆ ಮನುಷ್ಯನಲ್ಲಿ ಉಟ್ಕೊಂಡಾಗ ಆ ಸಿದ್ಧಿಗಳು ಬೇಕು 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 ಅನ್ನೋ ಒಂದು ಆಸೆಯಿಂದ ನಾವು ಆ ದೇವರನ್ನ ಪೂಜೆ ಮಾಡಿ ಆ ವ್ಯಾವಹಾರಿಕ ಸಿದ್ಧಿನ ಹೊಂದುತ್ತೀವಿ. ಆದ್ರೆ ಈ ದೈವಿಕ ಸಿದ್ಧಿ ಅಂದಾಗ ಏನಾಗತ್ತೆ, ಅವನಿಗೆ ಈ ಪ್ರಪಂಚದ ಭೋಗ ಭಾಗ್ಯಗಳ ಕಡೆ ಅವನಿಗೆ ಗಮನನೇ ಇರಲ್ಲ. ನನ್ಗೆ ಯಾವ್ದು ಬೇಡಪ್ಪ, ಆ ದೇವ್ರು ಸಿಕ್ಕಿದ್ರೆ ಸಾಕು, ಆ ದೇವರಲ್ಲಿ ನಾನ್ ಲೀನ ಆಗ್ಬೇಕು ಅಂತ ಅನ್ಬಿಟ್ಟು ಆ ಭಕ್ತ ಆ ದೈವನೇ ನಂಬಿ ಅವನ ಕಡೆ ಯಾವಾಗ ಅವನ ಮನಸ್ಸನ್ನ ಹೊಂದುತ್ತಾನೋ ಅದಕ್ಕೆ ದೈವ ಸಿದ್ಧಿ ಅಂತಾರೆ. ಆ ಮೋಕ್ಷವನ್ನ ಹೊಂದುತ್ತಾನೋ, ಆ ಪರಮಾತ್ಮನ ಕಡೆ ಸದಾ ಕಾಲ ಇದ್ದು ಯಾವಾಗ ಅವನು ಮೋಕ್ಷವನ್ನ ಹೊಂದ್ತಾನೋ ಅದೇ ದೈವ ಸಿದ್ಧಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಅತ್ಯುತ್ತಮವಾದಂತ ಸಿದ್ಧಿ. ಈ ವ್ಯಾವಹಾರಿಕ ಸಿದ್ಧಿ ಏನಿದೆ ಅದು ಬರುತ್ತೆ ಮತ್ತೆ ಹೋಗುತ್ತೆ. ಅಶ್ವಾಶ್ವತವಾದಂಥದ್ದು, ಅತ್ಯಂತ ಶ್ರೇಷ್ಠವಾದಂತ ಅತ್ಯುತ್ತಮವಾದ ಸಿದ್ಧಿ ಅಂದ್ರೆ ಈ ದೈವಿಕ ಸಿದ್ಧಿ ಅನ್ನೋದು. ಈ ವ್ಯಾವಹಾರಿಕ ಸಿದ್ಧಿಗಳು ನಮಗ್ ಬೇಕು 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 ಅಂತ ನಾವು ಸಿದ್ಧಿ ಮಾಡ್ಕೊತೇವಲ್ಲ, ಇದು ಎಲ್ಲಿದೆ ಅಂತಂದ್ರೆ ಈ ಶ್ರೀಚಕ್ರದಲ್ಲಿ ಈ ಅಷ್ಟ ಸಿದ್ಧಿಗಳು ಅಂತ ಏನ್ ಹೇಳ್ತೀವೋ ಆ ಸಿದ್ಧಿಗಳೆಲ್ಲ ಶ್ರೀಚಕ್ರದಲ್ಲಿದೆ. ಅದ್ ಯಾವ್ಯಾವ್ದಪ್ಪ ಅಂದ್ರೆ ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಅಣಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಧಾನ್ಯ ಸಿದ್ಧಿ ಅಂತ ಅಂದ್ಬಿಟ್ಟು ಈಶತ್ವ ಸಿದ್ಧಿ ಅಂತ ಅಂದ್ಬಿಟ್ಟು ಒಟ್ಟು ಅಷ್ಟ ಸಿದ್ಧಿಗಳು, 8 ಸಿದ್ಧಿಗಳು ಶ್ರೀಚಕ್ರದಲ್ಲಿ ಇದೆ. ಇದನ್ನ ಸಾಧನೆ ಮಾಡಿ ಆ ಶ್ರೀಚಕ್ರವನ್ನ ಭಜನೆ ಮಾಡಿ ಅದರ ಒಂದು ಪೂಜೆ ಪುನಸ್ಕಾರದಿಂದ ಈ ಅಷ್ಟ ಸಿದ್ಧಿಗಳನ್ನು ಹೋಲಿಸ್ಕೊಳ್ಳೋ ಅಂತ ಒಂದು ಅವಕಾಶ ಈ ಜೀವಿಗೆ ಇದೆ. ಇದು ಏನು ಈ ಸಿದ್ಧಿ? ಅಣಿಮಾ ಸಿದ್ಧಿ ಅಂತ ಅಂದಾಗ ಏನಪ್ಪಾ ಅಂದ್ರೆ, ಈ ದೇಹ ಏನಿದೆ ಇದನ್ನ ಚಿಕ್ಕದ್ ಮಾಡ್ಕೊಳ್ಳೋದು. ನಮ್ದು ಇಷ್ಟು ದೊಡ್ಡ ದೇಹನ ಚಿಕ್ಕದ್ ಮಾಡ್ಕೊಳ್ಳೋ ಅಂತದಕ್ಕೆ ಅಣಿಮಾ ಸಿದ್ಧಿ ಅಂತ ಹೇಳ್ತಾರೆ. ಮತ್ತೆ ಈ ದೇಹನ ಹಗುರ ಮಾಡ್ಕೊಳ್ಳೋದು, ಹಾರ್ಕೊಂಡು ಹೋಗ್ಬೇಕು, ಪಕ್ಷಿಗಳ ತರ ನಾವು ಹಾರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಸಿದ್ಧಿನ ನಾವು ಪಡ್ಕೋಬೇಕು ಅಂತಂದಾಗ ಮಹಿಮಾ ಸಿದ್ಧಿ ಅನ್ನೋದನ್ನ ನಾವು ಹೋಲಿಸ್ಕೋಬೇಕಾಗತ್ತೆ. ಮತ್ತೆ ಈ ದೇಹದ ಗಾತ್ರವನ್ನ ಇನ್ನೂ ದೊಡ್ಡದಾಗಿಸ್ಕೋಬೇಕು. ಇಷ್ಟಿದೀನಿ ನಾನು,
ಇದನ್ನ ಇನ್ನೂ ದೊಡ್ಡದ್ ಮಾಡ್ಕೋಬೇಕು ಅಂತ ಅಂದಾಗ ಯಾವ ಸಿದ್ಧಿನ ನಾವು ಇದ್ ಮಾಡ್ಬೇಕು ಅಂದ್ರೆ ಲಹಿಮಾ ಸಿದ್ಧಿ ಅನ್ನೋದನ್ನ ನಾವು ಅದನ್ನ ಅದನ್ನ ಒಲಿಸ್ಕೋಬೇಕು ನಾವು. ಈ ದೇಹವನ್ನ ಭಾರವಾಗಿ ಮಾಡ್ಕೋಬೇಕು, ಇನ್ನ ತೂಕವಾಗಿ ಮಾಡ್ಕೋಬೇಕು ಅಂತ ಅಂದಾಗ ನಾವು ಗರಿಮಾ ಸಿದ್ಧಿನ ಒಲಿಸ್ಕೋಬೇಕಾಗತ್ತೆ. ನಾವು ಯಾವುದೇ ಒಂದು ಅಡ್ಡಿ ಇಲ್ಲದೆ ಎಲ್ಲ ಕಡೆ ಪ್ರವೇಶ ಒಂದು ಸಣ್ಣ ಕಿಟಕಿ ಅದ್ರೊಳಗೂ ದೂರ ಹೋಗ್ಬೇಕು ಅಂತ ಒಂದು ಸಿದ್ಧಿನ ನಾವು ಪಡ್ಕೋಬೇಕು ಅಂತ ಅಂದಾಗ ಪ್ರಾಪ್ತಿ ಸಿದ್ಧಿ ಅನ್ನೋದನ್ನ ನಾವು ಅದನ್ನ ನಾವು ವಶ ಮಾಡ್ಕೋಬೇಕಾಗತ್ತೆ. ನಮ್ಗೆ ಯಾವುದೋ ತುಂಬಾ ಇಷ್ಟವಾದ ಪದಾರ್ಥಗಳು ಅವುಗಳನ್ನೆಲ್ಲ ನಾವು ಪಡ್ಕೊಂಡ್ಬಿಡ್ಬೇಕು. ಏನೇನ್ ಪದಾರ್ಥಗಳು ನಮ್ಗೆ ಬೇಕು ಅನ್ಸುತ್ತೋ ಅವನ್ನೆಲ್ಲ ನಾವು ಪಡ್ಕೋಬೇಕು ಅಂತ ಅಂದಾಗ ವಶಿತ್ವ ಸಿದ್ಧಿ. ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ವ್ಯಕ್ತಿ, ಆ ವ್ಯಕ್ತಿ ನನಗ್ ಬೇಕು ಅಂದಾಗ ಆ ವಶಿತ್ವ ಸಿದ್ಧಿ ಅನ್ನೋದನ್ನ ನಾವು ಪ್ರಾಪ್ತಿ ಮಾಡ್ಕೊಂಡಾಗ, ಆ ಫಲವನ್ನ ನಾವು ಪಡೆದಾಗ ಎಲ್ಲವನ್ನು ನಾವು ವಶ ಮಾಡ್ಕೋಬಹುದು. ನಮ್ಗೆ ಏನೇನ್ ಬೇಕು ಅನ್ಸುತ್ತೋ ಅದನ್ನೆಲ್ಲ ನಾವು ವಶ ಮಾಡ್ಕೋಬಹುದು ಅಂತ ಹೇಳ್ತೆ. ಮತ್ತೆ ಪ್ರಭುತ್ವವನ್ನ ಮತ್ತು ಒಡೆತವನ್ನ ನಮ್ಮನ್ನ ನಾವು ಪಡ್ಕೋಬೇಕು. ನಾನೇ ಅಧಿಕಾರ, ಈ ಪ್ರಭುತ್ವವನ್ನ ಹೊಂದ್ಬೇಕು, ನಾನು ಅನ್ನೋ ಒಂದು ಒಡೆತನನ್ನ ಸಂಪಾದನೆ ಮಾಡ್ಕೋಬೇಕು ಅಂದಾಗ ಆ ಈಶತ್ವ ಸಿದ್ಧಿ ಅಂತ ಏನಿದೆಯೋ ಅದನ್ನ ನಾವು ವಶ ಮಾಡ್ಕೋಬೇಕಾಗತ್ತೆ. ಅದರ ಒಂದು ಉಪಾಸನೆಯ ಮೂಲಕ ಆ ಈಶತ್ವ ಸಿದ್ಧಿಯನ್ನ ನಾವು ವಶಪಡಿಸ್ಕೊಂಡಾಗ ನಾವೇನ್ ಅನ್ಕೊಂಡಿರ್ತೀವೋ ನನ್ನ ಪ್ರಭುತ್ವ, ನಂದೇ ಮಾತ್ ನಡಿಬೇಕು ಅನ್ನೋದು ಅವಾಗ ನಡೀತಾ ಹೋಗುತ್ತೆ. ಈ ರೀತಿಯ ಸಿದ್ಧಿಗಳೆಲ್ಲ ಯಾವುದು ಲೌಕಿಕವಾದಂತ. ಈ ಎಲ್ಲ ಸಿದ್ಧಿಗಳು ನಂಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಆ ಮಾತನ್ನ ಪ್ರಾರ್ಥನೆ ಮಾಡಿ ಎಲ್ಲ ಸಿದ್ಧಿಗಳನ್ನು ನಾವು ಪಡ್ಕೋತೀವಿ. ಯಾರ್ಯಾರಿಗೆ ಯಾವ್ಯಾವ ಸಿದ್ಧಿ ಬೇಕೋ ಅದನ್ನೆಲ್ಲ ನಾವು ಸಿದ್ಧಿಸ್ಕೊತೀವಿ. ಆದ್ರೆ ಇದೆಲ್ಲ ಲೌಕಿಕವಾದಂಥದ್ದು, ಇದೆಲ್ಲ ಶಾಶ್ವತವಲ್ಲದೆ ಇರ್ತಕ್ಕಂಥದ್ದು. ನಮಗೆ ಶಾಶ್ವತವಾದ ಒಂದು ಸಿದ್ಧಿ ಬೇಕು ಅಂತಂದ್ರೆ ಅದೇ ಮೋಕ್ಷವಾದಂತ ಸಿದ್ಧಿ. ಈ ಸಿದ್ಧಿಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಯಾವುದು? ಮೋಕ್ಷ ಸಿದ್ಧಿ ಅನ್ನೋದು ತುಂಬಾ ಶ್ರೇಷ್ಠವಾದಂಥದ್ದು. ಆ ಮೋಕ್ಷ ಸಿದ್ಧಿನ ನಾವು ಪಡಿಬೇಕು ಅಂದಾಗ, ಆ ಶ್ರೇಷ್ಠವಾದಂತ ಒಂದು ಮೋಕ್ಷ ಸಿದ್ಧಿಯನ್ನ ನಾವು ಹೊಂದಬೇಕು ಅಂದಾಗ ಆ ಮಾತೆನ ನಾವು ಪ್ರಾರ್ಥಿಸ್ಬೇಕು. ಆ ಮಾತೆಯಲ್ಲಿ ನಾವು ಏನು ಈ ಬಹಿರ್ ಪೂಜೆನ ಮಾಡ್ತಾ ಇದ್ದೀವೋ ಆ ಬಹಿರ್ ಪೂಜೆಯಲ್ಲಿ ನಾವು ಒಂದಾಗ್ಬೇಕು. ಆ ಒಂದಾದಾಗ ನಾವು ಎಲ್ಲವನ್ನು ಕೂಡ ಆ ಮೋಕ್ಷದಾಯಕಗಳಾಗಿರ್ತಕ್ಕಂಥ ಆ ಮಾತೆಯಿಂದ ನಾವು ಅದನ್ನ ಪಡ್ಕೋಬಹುದು ಅಂತ ಅಂದ್ಬಿಟ್ಟು ಈ ನಾಮದಿಂದ ತಿಳಿದು ಬರುತ್ತೆ. ಈ ಪ್ರಾಪಂಚಿಕ ಭೋಗಗಳೇನಿದೆಯೋ, ಈ ಸಿದ್ಧಿ ಬೇಕು ಆ ಸಿದ್ಧಿ ಬೇಕು ಅಂತ ನಾವು ಆ ಸಿದ್ಧಿಲೇ ಇರ್ತೀವಿ ಹೊರತು ಮೋಕ್ಷದ ಕಡೆಗೆ ನಾವು ಹೋಗಕ್ಕಾಗಲ್ಲ. ಮತ್ತೆ ಈ ಸಂಸಾರದ ಬಂಧನದಲ್ಲಿ ನಾವು ಸಿಕ್ಕಾಕಂತೀವಿ. ಈ ಜಂಜಾಟದಿಂದ ನಾವು ಮುಂದೆ ಹೋಗ್ಬೇಕು, ಈ ಜೀವನವನ್ನ ಸಾರ್ಥಕ ಪಡಿಸ್ಕೋಬೇಕು ಅಂದಾಗ ಆ ಮೋಕ್ಷ ಸಿದ್ಧಿಗೆ ನಾವು ಪ್ರಯತ್ನನ ಪಡ್ಬೇಕು ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮಹಾಯೋಗೇಶ್ವರೇಶ್ವರಿ ಅಂತ ಅಂದ್ಬಿಟ್ಟು ಇದೆ. ಯೋಗ ಅಂತಂದ್ರೆ ಏನಪ್ಪ ಅಂತಂದ್ರೆ ಕೂಡೋದು ಅಂತ ಹೇಳ್ತಾರೆ. ಕೂಡುವುದು ಅಂದ್ರೆ ಕೂಡುವಿಕೆ ಅಂತ ಹೇಳ್ತಾರೆ. ಅಂದ್ರೆ ಕೂಡುವಿಕೆ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ, ಈಗ ಈ ಜೀವಾತ್ಮ ಬೇರೆ ಆ ಪರಮಾತ್ಮ ಬೇರೆ ಅನ್ನೋ ಒಂದು ದ್ವೈತ ಭಾವದಲ್ಲಿ ನಾವಿದ್ದೀವಿ. ಆ ದ್ವೈತ ಭಾವನ ಪ್ರಾಥಮಿಕವಾಗಿ ಅದು ಅಜ್ಞಾನದಲ್ಲಿದ್ದಾಗ ನಮ್ಗೆ ಅದು ಇದ್ದೇ ಇರುತ್ತೆ. ಯಾಕೆಂದ್ರೆ ನಮ್ಗೆ ಆಧ್ಯಾತ್ಮ ಅನ್ನೋದು ಏನು ಗೊತ್ತಿಲ್ಲ. ನಾವೀಗ ಪ್ರಪಂಚಕ್ಕೆ ಬಂದಿದ್ದೀವಿ, ಆ ಮಾಯೆ ಅನ್ನೋದು ನಮ್ಮನ್ನ ಆವರಿಸ್ಕೊಂಡಿದೆ. ಆ ಮಾಯೆ ಆವರಿಸ್ಕೊಂಡಾಗ ಏನಾಗತ್ತೆ, ನಮ್ಗೆ ಆ ಪರಮಾತ್ಮನೇ ಬೇರೆ ನಾನೇ ಬೇರೆ ಅನ್ನೋ ಒಂದು ದೈತ್ಯ ಭಾವ ನಮ್ಮಲ್ಲಿ ಮೂಡುತ್ತೆ. ಆ ಭಾವದಿಂದ ನಾವು ಹೊರಕ್ ಬರ್ಬೇಕು ಅಂತಂದ್ರೆ ಸಾಧಕನಾದವನ್ ಏನ್ ಮಾಡ್ಬೇಕು, ಸ್ನೇಹ ಮೂಲಕ ಸಾಧನೆ ಮಾಡ್ತಾ 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 ಅವನು ಎಲ್ಲೆಲ್ಲೂ ಈ ಪರಮಾತ್ಮನೇ, ಈ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾನೆ, ನನ್ನಲ್ಲೂ ಆ ಪರಮಾತ್ಮನೇ, ನಾನು ಆ ಪರಮಾತ್ಮ ಅಂಶ ಅದನ್ನ
ತಿಳ್ಕೊಂಡಾಗ ಆ ಸ್ಥಿತಿಗೆ ಬಂದಾಗ ಆ ಸಾಧನೆ ಮೂಲಕ ಯಾವ ಸಾಧಕ ಬರ್ತಾನೋ ಆ ಸ್ಥಿತಿಗೆ, ಎಲ್ಲದರಲ್ಲೂ ಆ ಪರಮಾತ್ಮ ಇದ್ದಾನೆ, ನನ್ನಲ್ಲೂ ಆ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ಸ್ಥಿತಿನ ಸಾಧನೆ ಮೂಲಕವಾಗಿ ಯಾರು ಹೊಂದುತ್ತಾರೋ ಆ ಸ್ಥಿತಿನೇ ಯೋಗ ಅಂತ ಕರೀತಾರೆ. ಇಲ್ಲಿಗೆ ಇವತ್ತಿನ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಶ್ರೀ ಮಾತ್ರೆ ನಮಃ. ಹರಿ ಓಂ ಶ್ರೀಗಳವರೇ, ಒಂದೇ ವರ್ಡು ಇಷ್ಟು ನೀವು ವಿವರವಾಗಿ ಎಲ್ಲ ತಿಳಿಸ್ಕೊಟ್ರಲ್ಲ, ಬಹಳ ಚೆನ್ನಾಗಿ, ಬಹಳ ಸೊಗಸಾಗಿ, ಎಲ್ಲಾರ್ಗು ಮನದಟ್ಟು ಅಂತೆ. ಒಂದೇ ವರ್ಡ್ ಏನ್ ಹೇಳ್ಬೋದು ಅಂದ್ರೆ ಶರಣಾಗತಿ. ಎಲ್ಲವೂ ಅವಳೆ, ವಿಶ್ವ ಸ್ವರೂಪ ಅವಳೆ. ಅವಳನ್ನ ನಾವು ಆರಾಧನೆ ಮಾಡೋದ್ರಿಂದ ಪ್ರತಿಯೊಂದು ಪಡಿಬಹುದು. ನಮಗೆ ಏನ್ ಬೇಕೋ, ಲೌಕಿಕ ಅಲೌಕಿಕ, ಶಾಶ್ವತ ಅಶಾಶ್ವತ, ನಿತ್ಯ, ಎಲ್ಲ ಅವಳೆ, ಪ್ರತಿಯೊಂದು ಅವಳೆ ಅಂದಾಗ ಶರಣಾಗತಿ ಅಂತಂದ್ರೆ ಒಂದೊಂದು ಅರ್ಧಂಬರ್ಧ ಶರಣಾಗತಿ ಇಲ್ಲ, 100 ಅಲ್ಲ 200% ಶರಣಾಗತಿ ನಮ್ಮಲ್ಲಿ, ನಮ್ಮ ಒಳಗಡೆಯಿಂದ ಅದಾಗ್ಬೇಕು. ಅದು ಹೇಗಾಗ್ಬೇಕು ಅಂದ್ರೆ ಬಿಯಾಂಡ್ ನಮ್ಮ ಬುದ್ಧಿ ಮನಸ್ಸು, ಅಂತಃಕರಣದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಅಂತಃಕರಣ ಅಂತಂದ್ರೆ ಏನು, ಎಷ್ಟು ವಿವರವಾಗಿ ನೀವು ಬಹಳ ವಿವರವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ನಿಮ್ ಟೈಮ್ ಬಗ್ಗೆನೂ ಪಾಪ ನೀವು ನೋಡ್ಲೂ ಇಲ್ಲ, ಎಷ್ಟು ಟೈಮು ಅಂತ ಮನ್ಸಲ್ಲಿ ನಿಮ್ಗೆ ಬರ್ಲಿಲ್ಲ. ಧಾರಾಕಾರವಾಗಿ ಅದು ನದಿ ಹರಿಯುತ್ತೆ ಅಂತ ಹೇಳಿದ್ರಿ ನೋಡಿ, ಜ್ಞಾನ ಅನ್ನೋದು ಹಾಗೆ ನದಿಯ ತರ ಹರ್ಕೊಂಡು ನಿಮ್ಮಲ್ಲಿ, ನಿಮ್ಮ ಮೂಲಕ ಅದು ಬರ್ತಾ ಇತ್ತು. ಎಲ್ಲರಿಗೂ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೆ ಅದನ್ನ ರಿಪೀಟ್ ಮಾಡೋದೇನಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್, ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ಸ್ ಅಮ್ಮ, ನಮಸ್ಕಾರ. ಇಲ್ಲಿ ಏನಂದ್ರೆ ಒಂದೇ ವರ್ಡ್ ಅಂದ್ರೆ ಶರಣಾಗತಿ, ಪೂರ್ಣ ಶರಣಾಗತಿ, ಸರೆಂಡರಿಂಗ್. ಅದು ನಮ್ಮನ್ನ ಮೀರಿದ್ದದು, ನಮ್ಮ ಬಿಯಾಂಡ್ ಮೈಂಡ್, ನಮ್ಮ ಹಿಂದೆ ಅದು ಏನಿದೆ, ಅದು ನಮ್ ಮುಂದೆ ಕಾಣ್ತಾ ಇಲ್ಲ, ಅದು ನಮಗೂ ಮೀರಿದ್ದು ಅಂತಂದ್ರೆ ಈ ಜಗತ್ತಿಗೂ ಮೀರಿದ್ದದು. ಅಲ್ಲಿ ಸರೆಂಡರ್ ಆಗ್ಬೇಕು ನಾವು ಅಂತ ನನಗನ್ಸಿದ್ದು ಒಂದು ವರ್ಡು. ಹರಿ ಓಂ. ತುಂಬಾ ಇನ್ನು ಏನು ಮಾತು ಬರ್ತಾ ಇಲ್ಲ. ಪ್ರತಿಯೊಂದು ಎಲ್ಲ ತಿಳ್ಕೊಂಡು ಇದರಿಂದ ಉಪಯೋಗ ಪಡ್ಕೊಳ್ಳಿ ಅಂತ ನಿಮ್ಮ ಮುಖೇನ ದೇವಿ ನುಡಿಸ್ತಾ ಇದ್ದಾಳೆ. ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದೀರಾ, ಬಹಳ ಧನ್ಯವಾದಗಳು. ಹರಿ ಓಂ. ಯಾರಾದ್ರೂ ಏನಾದ್ರೂ ಹೇಳೋದಾದ್ರೆ 1 ವರ್ಡಲ್ಲಿ 2 ವರ್ಡಲ್ಲಿ ಹೇಳ್ಬೋದು. ಕುಸುಮಾಜಿ ಹೇಳ್ತಾರೆ ಅಂದ್ರಲ್ಲ. ಕುಸುಮ ಅವ್ರು ಯಾಕೋ ಇಲ್ಲ, ಅವರು ನೋಡ್ದೆ ನಾನು. ಅವ್ರಿಗೆ ಹೇಳಿದೆ, ಅವರು ಇಷ್ಟೊತ್ತು ಇದ್ರು, ಅವ್ರು ಈಗ ಇಲ್ಲ, ಅದಕ್ಕೋಸ್ಕರ ನಾನೇ ಮಾತಾಡ್ದೆ. ಆಯ್ತು, ಟೈಮು ಆಯ್ತು. ಓಕೆ, ಕ್ಲೋಸಿಂಗ್ ಪ್ರೇಯರ್ ಮಾಡ್ಬಿಡೋಣ. ಬಂದಿದ್ದಾರಾ ಇವರು? ನೀವೇ ಮಾಡ್ಬಿಡಿ. ಹರಿ ಓಂ. ಕುಸುಮ್ ಇದೀರಾ? ಇಲ್ಲ ಅಲ್ಲ, ಇಲ್ಲ ಇಲ್ಲ ಇಲ್ಲ. ನೀವೇ ಮಾಡ್ಬಿಡಿ. ಓ ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಅಸತು ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಹಳ ಬಹಳ ಧನ್ಯವಾದಗಳು.
ಶೀಲಾ ಅವರೇ, ಪದ್ಮಾ ಅವರೇ, ಧನ್ಯವಾದಗಳು ಮೇಡಮ್. ಅವರು ಧನ್ಯವಾದ. ಕ್ಲೋಸ್ ಮಾಡ್ಬಿಡಿ. ಹರಿ ಓಂ ಮೇಡಮ್. ಹರಿ ಹರಿ ಓಂ. ಓಂ. ಶೀಲಾ ಅವರೇ, ಹರಿ ನೀವತ್ತು ಹರಿ ಓಂ ಓಂ. ಸ್ವಲ್ಪ ನಿಮ್ಮ ಶೀಲಾಜಿ, ಟೈಮ್ ಇದು ಜಾಸ್ತಿ ಟೈಮಿಂಗ್ಸ್ ಇಲ್ಲ, ಸ್ವಲ್ಪ ಅದರಿಂದ ಚೇಂಜ್ ಏನ್ ಮೇಡಮ್ ಮಾಡ್ಕೊಳ್ಬೋದಾ? ಪದ್ಮ ಅವ್ರೆ, ಏನಾಯ್ತು? ಇದು ಏನಾಗಿಲ್ಲ, 12 o'clock ಇಂದ ಗುರೂಜಿದು ಹಾ ಕೈವಲ್ಯ ಹೌದು, ಉಪನಿಷತ್ ಕೈವಲ್ಯ ಇರುತ್ತೆ ಇದು ಇತ್ತು ಇವತ್ತು ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡದಲ್ಲಿ. ನಾವು ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಬಹುದಾ ಅಂತ. ಟೈಮಿಂಗ್ಸ್ ಚೇಂಜ್ ಹೌದು, ನಾನು ಅದೇ ಮಾಡ್ಕೊಡ್ತೀನಿ. ಅನ್ಕೊಂಡೆ. 10 ಆದ್ರೆ ಮುಕ್ಕಾಲಿಗೆ ಮಾಡಿದ್ರು ಸಾಕು. ಇಲ್ಲ 12 ಗಂಟೆ ಮೇಲೆ. 12 12ರಿಂದ ಇಲ್ಲ, ಗಂಟೆಗೆ 12 ಅವ್ರದ್ದು ಸ್ಟಾರ್ಟ್ ಗಂಟೆಗೆ ಆಗುತ್ತೆ. ಇದ್ದಿದ್ದು, 12 ಗಂಟೆಯಿಂದ ಇತ್ತು ಅವ್ರದ್ದಿದ್ದೆ 12 ಕೈವಲ್ಯ ಗಂಟೆಗೆ. ಪದ ಹೇಳಿದ್ದು. ಅದಕ್ಕೆ 12ರಿಂದ ಎಷ್ಟು? ಒನ್ ಅವರ್ ಇಲ್ಲ, half 1 an hour hour ಅಷ್ಟೇನೆ ಒಂದು half an hour ಅಷ್ಟೇ ಇರುತ್ತೆ. ಅವ್ರು ಅದಕ್ಕೆ ಮಾಡೋದು. 10 ಮುಕ್ಕಾಲಿಗೆ ನೀವು ಶುರು ಮಾಡಿದ್ರೆ ಅವ್ರದ್ದು ಶುರು ಆಗೋಷ್ಟೊತ್ತಿಗೆ ನಾವು ಕ್ಲೋಸ್ ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರದ್ದು ಮಿಸ್ ಆಗುತ್ತೆ. ಸರಿ, ಹಾಗೆ ಮಾಡೋಣ ಬಿಡಿ. ಅಯ್ಯೋ ಅಲ್ಲ, ಗುರುಜಿ ಮತ್ತೆ ಎಲ್ಲ 15 ನಿಮಿಷ ಅಲ್ವಾ? ಎಲ್ಲಾರ್ಗೂ ಆಗ್ಬೇಕಲ್ಲ. ಇವಾಗ 11ಕ್ಕೇನೆ 11:05 11:10 ಜಾಯಿನ್ ಆಗ್ತಿದ್ದಾರೆ. 11:05 ಹಾಗಾದ್ರೆ ಅದಕ್ಕೆ ಎಲ್ಲಾರ್ಗೂ 11 ಇಲ್ಲ, ಸ್ಟಾರ್ಟ್ ಸ್ವಲ್ಪ ಮಾಡೋಣ. ಬೇಗ ಹಾಗಲ್ಲ, ಜಾಯಿನ್ ನೀವು ಆಗ್ಬೇಕು. 11:00 ಮಾಡಿದ್ರುನು 11:35ಕ್ಕೆ ಜಾಯಿನ್ ಆಗೋದು ಹಾಗೆ ಲೆಕ್ಕ. ಆತರ ಹತ್ತು ನಮ್ದೇ ಮುಕ್ಕಾಲು ಅಂತ. ಸ್ಟ್ಯಾಂಡರ್ಡ್ ಟೈಮು. ಅಲ್ಲ ಏನ್ ಗುರುಜಿ ಗೊತ್ತಾ, ಆದ್ಮೇಲೆ ಅದು ಸ್ಟಾರ್ಟ್ ನಮ್ಮ ಮಾಡೋಣವಾ ಅಲ್ಲಿ? ಇಲ್ಲ, ಆಗಲ್ಲ, ಹಂಗಾಗಲ್ಲ, ತುಂಬಾ ಲೇಟ್ ಆಗೋಗ್ಬಿಡುತ್ತೆ. ಲೇಟ್ ಆಗುತ್ತೆ. ತೊಂದ್ರೆ ಆಗುತ್ತೆ. ಹಾ, 10 ಮುಕ್ಕಾಲ್ಗೆ ಮಾಡೋಣ 15 ಬಿಡಿ. 10 ಮುಕ್ಕಾಲಿಗೆ ಮಾಡೋದು 15 ನಿಮಿಷ ಅಷ್ಟೇ ತಾನೇ ಹ್ಮ್ ಈಗ? 10 ಮುಕ್ಕಾಲ್ಗೆ ಮಾಡ್ಬಿಡೋಣ ಬಿಡಿ. ಸರಿ, ನಾನು ಅದನ್ನೆಲ್ಲ ಎಲ್ಲಾರು ಚೇಂಜ್ ಮಾಡಿ ದಯವಿಟ್ಟು ಹಾಕ್ತೀನಿ. ಕೇಳಿಸ್ಕೊಳ್ಳಿ. ಹ್ಮ್ ನೆಕ್ಸ್ಟ್ ವೀಕ್ ಇಂದ ಅದು 10 ನೀವು ಮುಕ್ಕಾಲ್ಗೆ. ಹಾಕಿ 10 ಮುಕ್ಕಾಲ್ರಿಂದ 11. ನೆಕ್ಸ್ಟ್ ವೀಕ್ ಇದ ಹಾಕ್ತೀನಲ್ಲ, ಲಿಂಕ್ ಹಾಕ್ತೀನಲ್ಲ, ಅವಾಗ ಹಾಕ್ಬಿಡ್ತೀನಿ. ಅವಾಗ ಒಂದ್ ದಿನ ನೀವು ಮೊದ್ಲೇ ಹಾಕ್ತೀನಲ್ಲ. ಫಸ್ಟ್ ಅವ್ರಿಗೆ ಹೇಳ್ಬಿಟ್ಟಿದ್ರೆ ಅದೇ ಗಮನ ಇವಾಗ ಇಟ್ಕೊಂಡಿರಿ. ಇದಾರಲ್ಲ, ಎಲ್ಲರಿಗೂ ಕೇಳಿಸ್ಕೊಂಡಿರ್ತಾರೆ. ಅದೇ 10:45ಗೆ ಶುರು ಮಾಡೋಣ. ಸರಿ ಮೇಡಮ್. ಓಕೆ. ಹರಿ ಓಂ. ಹಾಗಾದ್ರೆ ಸರಿ. ಹರಿ ಓಂ. ಹರಿ ಓಂ. ಥ್ಯಾಂಕ್ ಯು ಶೀಲಾಜಿ. ಸರಿ ಹರಿ ಓಂ. ಆಯ್ತು. ಹರಿ ಓಂ. ಹರಿ ಓಂ. ಧನ್ಯವಾದಗಳು.